ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಫಸ್ಟ್ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಹೇಗೆ ನಡೀತಾ ಇದೆ ನಿಮ್ಮ ಪ್ರಿಪರೇಷನ್ಸ್? ನೀವೆಲ್ಲರೂ ಹ್ಯಾಪಿ ಆಗಿದ್ದೀರಾ, ಹೆಲ್ದಿ ಆಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂಡ್ ನಿಮ್ಮ ಪ್ರಿಪರೇಷನ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಈ ವಿಡಿಯೋದಲ್ಲಿ ನೀವು ನಿಮ್ಮ ತುಂಬಾ ಇಷ್ಟದ ಚಾಪ್ಟರ್, ನೀವು ಇದನ್ನ ಒಂದು 3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು 30 ಸರಿ ಪ್ರಾಕ್ಟೀಸ್ ಮಾಡ್ತೀರಾ. ಬಟ್ ಸ್ಟಿಲ್ ಎಕ್ಸಾಮ್ ಅಂತ ಬಂದಾಗ ನೀವು ಪಾರ್ಟ್ ಎ ಇಂದ ಸ್ಟಾರ್ಟ್ ಮಾಡಿ ಪಾರ್ಟ್ ಡಿ ಬರೋಷ್ಟರಲ್ಲಿ ಎಕ್ಸಾಸ್ಟ್ ಆಗಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ನೀವು ಸಾಲ್ವ್ ಮಾಡಕ್ ಹೋಗಲ್ಲ, ಅಟೆಂಡ್ ಮಾಡಕ್ ಹೋಗಲ್ಲ. ಕರೆಕ್ಟ್? ಬಟ್ ಡೋಂಟ್ ವರಿ, ನೀವು ಈ ವಿಡಿಯೋ ನೋಡಿದ್ಮೇಲೆ ಕಾನ್ಫಿಡೆಂಟ್ ಆಗಿ ಸೆಕ್ಷನ್ ಡಿ ಅಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಕೂಡ ಅಟೆಂಡ್ ಮಾಡ್ತೀರಾ. ಐ ವಿಲ್ ಮೇಕ್ ಶೋರ್ ಆಫ್ ದಟ್. ಓಕೆ, ಸೊ ವೆಲ್ಕಮ್ ಟು ಮ್ಯಾಥ್ಸ್ ಅಗೇನ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಆಸ್ ಐ ಸೆಡ್, ಈ ಚಾಪ್ಟರ್ ಹೆಂಗೆ ಅಂದ್ರೆ ಓದಕ್ ತುಂಬಾ ಈಸಿ, ಬಟ್ ಮಾರ್ಕ್ಸ್ ತೆಗಿಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಡೋಂಟ್ ವರಿ, ಲೆಟ್ ಸ್ಟಾರ್ಟ್ ಒನ್ ಬೈ ಒನ್. ನಾನು ಬೇಸಿಕ್ ಇಂದ ಕಾಂಪ್ಲೆಕ್ಸ್ ವರೆಗೂ ಎಲ್ಲ ಈ ಒಂದು ವಿಡಿಯೋದಲ್ಲಿ ಮುಗಿಸ್ತೀನಿ. ಓಕೆ, ಯೂಶುವಲಿ ಐ ಡೋಂಟ್ ಸ್ಪೀಕ್ ವಿತೌಟ್ ಪ್ರೂಫ್. ಫಸ್ಟ್ ನಾನು ಬ್ಲೂ ಪ್ರಿಂಟ್ ತೋರಿಸ್ತಾ ಇದ್ದೀನಿ. ಅದಕ್ಕೇನೆ ನಾವು ಇವತ್ತು ಏನ್ ವಿಡಿಯೋಸ್, ಈ ವಿಡಿಯೋದಲ್ಲಿ ನಾವೇನ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ವಿ ಆರ್ ಫೋಕಸಿಂಗ್ ಆನ್ ಕ್ವೆಶ್ಚನ್ ನಂಬರ್ 41. ನಾನು ಇವಾಗ ಈ ವಿಡಿಯೋ ಮಾಡ್ಬೇಕಾದ್ರೆ ಏನೇನು ಅನಲೈಸ್ ಮಾಡಿದ್ನೋ, ಹಳೆ ಪೇಪರ್ಸ್ ಇರ್ಬೋದು ಅಥವಾ ಮಾಡೆಲ್ ಪೇಪರ್ಸ್ ಇರ್ಬೋದು, ಅದ್ರ ಪ್ರಕಾರ ನನಗನ್ಸಿದ್ದು 95% ಆಫ್ ದ ಟೈಮ್ಸ್ ನಿಮಗೆ ಕಾಂಬಿನೇಷನ್ ಪ್ರಾಬ್ಲಮ್ಸ್ ಬಂದಿದೆ. ಬಟ್ ದೇರ್ ಆರ್ 5% ಚಾನ್ಸಸ್ ವೇರ್ ಯಾವ್ದೋ ಒಂದೆರಡು ಪೇಪರ್ ಅಲ್ಲಿ ಪರ್ಮಿಟೇಷನ್ ಪ್ರಾಬ್ಲಮ್ಸ್ ಕೂಡ ಬಂದಿದೆ. ಅದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ಸೊ ಒಂದು ಬೆಸ್ಟ್ ಆಫ್ ದ 3 ಕ್ವೆಶ್ಚನ್ಸ್ ನ ತೋರಿಸೋದಾದ್ರೆ, a committee of 7 has to be formed from 9 boys and 4 girls. In how many ways can the committee consist of? Exactly 3, at least 3, at most 3. ಇದು ಕಾಂಬಿನೇಷನ್ ಪ್ರಾಬ್ಲಮ್. ಇದು ಫೈಂಡ್ ದ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ಲೆಟರ್ ವರ್ಡ್ ಪರ್ಮಿಟೇಷನ್. ನಾನು ಹೇಳಿದೆ ಈ ರಿಪೀಟ್, ಈ ಕೆಲವು ವರ್ಡ್ಸ್ ಇದೆ, ಇಂಡಿಪೆಂಡೆನ್ಸ್, ಮಿಸಿಸಿಪಿ, ಪರ್ಮಿಟೇಷನ್, ಇವೆಲ್ಲ. ಸೊ ನೀವು ಆ ವರ್ಡ್ಸ್ ನೋಡಿದ ತಕ್ಷಣ ಅರ್ಥ ಮಾಡ್ಕೋಬಹುದು ದಟ್ ಮೇ ಬಿ ಪರ್ಮಿಟೇಷನ್ ಮಾಡ್ಬೇಕು ನೀವು ಅಂತ. ಓಕೆ, ನೆಕ್ಸ್ಟ್, ಹೌ ಮೆನಿ ವರ್ಡ್ಸ್ ದ ಲೆಟರ್ಸ್ ಆಫ್ ದ ವರ್ಡ್ ಪರ್ಮಿಟೇಷನ್ ಕ್ಯಾನ್ ಬಿ. ತಿರ್ಗಾ ನೋಡಿ, ಮೋಸ್ಟ್ ಯಾವ್ದು ಚೆನ್ನಾಗಿದೆ ಅದನ್ನ ತಗೊಂಡಿದ್ದೀನಿ. ಸೊ ಪರ್ಮಿಟೇಷನ್ ಕಾಂಬಿನೇಷನ್ ಎರಡು ಇನ್ವಾಲ್ವ್ ಆಗುತ್ತೆ. ಅಂಡ್ ಯಾಕೆ ನಾನು ಸೆಕ್ಷನ್ ಡಿ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಒನ್ಸ್ ಯು ಲರ್ನ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಫ್ರಮ್ ಹಿಯರ್, ನಿಮ್ 3 ಮಾರ್ಕರ್ಸ್ 2 ಮಾರ್ಕರ್ಸ್ ಕೂಡ ಆಟೋಮೆಟಿಕಲಿ ಈಸಿ ಆಗುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ನಾನು ಚಾಪ್ಟರ್ ಸ್ಟಾರ್ಟ್ ಮಾಡ್ದಂಗೆ ಸ್ಟಾರ್ಟ್ ಮಾಡಲ್ಲ, ಪ್ರಾಪರ್ ನಿಮಗೆ ಎಷ್ಟು ಬೇಕೋ ಏನ್ ಬೇಕೋ ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಥಿಂಗ್ ಯು ನೀಡ್ ಟು ಸ್ಟಡಿ ದಿಸ್ ಚಾಪ್ಟರ್ ಪ್ರಾಪರ್ಲಿ ಅಂದ್ರೆ ಯು ಶುಡ್ ಹ್ಯಾವ್ ದ ಐಡಿಯಾ ಆಫ್ ಸಮಥಿಂಗ್ ಕಾಲ್ಡ್ ಆಸ್ ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ನಿಮ್ಗೆ ಆ ಸಿಂಬಲ್ ಕೂಡ ಗೊತ್ತಿರುತ್ತೆ ಏನು ಅಂತ. ಸಮಥಿಂಗ್ ಲೈಕ್ ದಿಸ್: 3 ಫ್ಯಾಕ್ಟೋರಿಯಲ್, 13 ಫ್ಯಾಕ್ಟೋರಿಯಲ್ ಅಥವಾ 100 ಫ್ಯಾಕ್ಟೋರಿಯಲ್. ಆಲ್ ದೀಸ್ ಥಿಂಗ್ಸ್ ಆರ್ ನಥಿಂಗ್ ಬಟ್ ಫ್ಯಾಕ್ಟೋರಿಯಲ್ಸ್. ಏನಿದು ಫ್ಯಾಕ್ಟೋರಿಯಲ್ ಅಂದ್ರೆ? ಫ್ಯಾಕ್ಟೋರಿಯಲ್ ಇಸ್ ಅ ಪ್ರಾಡಕ್ಟ್. ಪ್ರಾಡಕ್ಟ್ ಆಫ್ ವಾಟ್? ಈಗ ನಾನು ಸಪೋಸ್ 3 ಫ್ಯಾಕ್ಟೋರಿಯಲ್ ತಗೊಂಡ್ರೆ, 3 ಫ್ಯಾಕ್ಟೋರಿಯಲ್ ಅಂತ ತಗೊಂಡೆ ಅಂದ್ರೆ ಇಟ್ ಇಸ್ ಅ ಪ್ರಾಡಕ್ಟ್ ಅಂತ ಹೇಳಿದೆ. ನಿಮಗೆ ಇಲ್ಲಿ ಏನ್ ನಂಬರ್ ಕೊಟ್ಟಿರ್ತಾರೋ, ನಿಮ್ಗೆ ಏನ್ ನಂಬರ್ ಇಲ್ಲಿ ಕೊಟ್ಟಿರ್ತಾರೋ, ರೆಡ್ಯೂಸ್ ಅಂಟಿಲ್ 1. ಸೊ ಇಫ್ ಐ ರೆಡ್ಯೂಸ್ 3 ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? 2 ಆಗುತ್ತೆ. 2 ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? 1. ಅಂಟಿಲ್ 1 ರೆಡ್ಯೂಸ್ ಮಾಡಿ ಸಾಕು, ನೆಕ್ಸ್ಟ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ 0 ಆದ್ರೆ ಎಲ್ಲ 0, ಯೂಸ್ ಇಲ್ಲ. ಓಕೆ, ಅಂಡ್ ಇದು ಎಲ್ಲಾದ್ರದ್ದು ಪ್ರಾಡಕ್ಟ್ ತಗೊಳ್ಳಿ. ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಫ್ಯಾಕ್ಟೋರಿಯಲ್. So basically factorial ಅಂದ್ರೆ ಏನು? It is a product of all the numbers starting from the given number until 1. Okay, next 13 factorial ಅಂದ್ರೆ ಏನಾಗುತ್ತೆ? ಇದೇ ತರ 13 factorial is nothing but 13 into 12 into reduce ಮಾಡಿ 11 into 10 into so on until 1. ಎಲ್ಲಾದ್ರೂ ನೀವು ಪ್ರಾಡಕ್ಟ್ ತಗೊಂಡ್ರೆ that is your factorial. ಅರ್ಥ ಆಯ್ತಲ್ಲ ವಾಟ್ ಇಸ್ ಫ್ಯಾಕ್ಟೋರಿಯಲ್? ಅದೇ ತರ ಸಪೋಸ್ ನಾನು ಜನರಲೈಸ್ ಮಾಡಿ n ಫ್ಯಾಕ್ಟೋರಿಯಲ್ ಬರೆದ್ರೆ, ನೀವು ಇಲ್ಲಿ ಏನ್ ಮಾಡಿದೀರಾ ಅದೇ ಕೆಲಸ ಇಲ್ಲೂ ಮಾಡಿ, ದಟ್ ಗಿವ್ಸ್ ಯು ಅನದರ್ ಫಾರ್ಮುಲಾ. ಓಕೆ, ಏನಾಗುತ್ತೆ ಇಲ್ಲಿ n ಫ್ಯಾಕ್ಟೋರಿಯಲ್? ನೋಡಿ, ಯೂಶಲಿ ಇಲ್ಲಿರೋ ನಂಬರ್ ಇಲ್ಲಿ ಬರ್ತಿದ್ದೀರಾ. ಸೊ ಐ ರೈಟ್ n. ಇಲ್ಲಿಂದ ರೆಡ್ಯೂಸ್ ಮಾಡ್ಕೊಂಡು ಹೋಗಿದ್ದೀರಾ 1 by 1. ಸೊ ಇದೇನಾಗುತ್ತೆ? n minus 1. ನೆಕ್ಸ್ಟ್ ಇದಕ್ಕೆ -1 ತಿರ್ಗಾ ಇಂಟು n minus 2. ಇದನ್ನ ತಿರ್ಗಾ -1 ಇಂಟು n minus 3. ಸೊ ಆನ್ ಎಲ್ಲಿವರೆಗೂ ಪ್ರಾಡಕ್ಟ್ ತಗೋತೀರಾ? 1 ವರೆಗೂ ತಗೋತೀರಾ. ಅರ್ಥ ಆಗ್ತಿದೆ ಅಲ್ಲ? ಬೇಸಿಕ್ ಇದು. ಬಿಕಾಸ್ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಎರಡೂ ಫಾರ್ಮುಲಾಸ್ ಅಲ್ಲಿ ಈ ಫ್ಯಾಕ್ಟೋರಿಯಲ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಂಡರ್ಸ್ಟುಡ್? ಓಕೆ, ನೌ ಲೆಟ್ಸ್ ಗೋ ಟು ಪರ್ಮ್ಯೂಟೇಷನ್. ಪರ್ಮ್ಯೂಟೇಷನ್ ಹೋಗೋಣ ಈಗ. ಸೊ ಬೇಸಿಕಲಿ ಪರ್ಮ್ಯೂಟೇಷನ್ ಅಂದ್ರೆ ಏನು? ಪರ್ಮ್ಯೂಟೇಷನ್ ನನ್ನ ಪ್ರಕಾರ ದ ಮೋಸ್ಟ್ ಇರಿಟೇಟಿಂಗ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಹಂಗನ್ಬಿಟ್ಟು ಇದೆಲ್ಲ ಡೆಫಿನೇಷನ್ ಬರಕ್ ಹೋಗ್ಬೇಡಿ. ನಾನು ಫಸ್ಟ್ ಇದ್ದಾಗ ತುಂಬಾ ಆಟ ಆಡ್ಸಿದ್ದು ಅಂದ್ರೆ ನನಗೆ ಪರ್ಮ್ಯೂಟೇಷನ್. ಸೊ ಐ ಹ್ಯಾವ್ ಮೇಡ್ ಶೋರ್ ದಟ್ ಆ ಇರಿಟೇಷನ್ ನಿಮಗೆ ಆಗದೆ ಇರೋದು ಹೆಂಗೆ, ನಾನು ಏನೇನ್ ಈಸಿ ಮಾಡ್ಕೊಂಡೆ ಅದೇ ತರ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಬೇಸಿಕಲಿ ಗೋ ವಿತ್ ವರ್ಡ್ಸ್. ಎಸ್ಪೆಷಲಿ ಪರ್ಮ್ಯೂಟೇಷನ್ ಅಲ್ಲಿ ವರ್ಡ್ಸ್ ಮೇಲೆ ತುಂಬಾ ಫೋಕಸ್ ಇರಬೇಕು. ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ಯೋರ್ ಕ್ವೆಶ್ಚನ್, ವೆನ್ ಎವರ್ ಯು ಸಿ ಸಮಥಿಂಗ್ ಕಾಲ್ಡ್ ಆಸ್ ಅರೇಂಜ್ಮೆಂಟ್, ಅರೇಂಜ್ಮೆಂಟ್ ನೋಡ್ತೀರಾ, ಯು ಸಿ ದಿಸ್ ವರ್ಡ್ ಅರ್ಥ ಮಾಡ್ಕೊಂಬಿಡಿ, ನೀವು ಪರ್ಮ್ಯೂಟೇಷನ್ ಮಾಡ್ಬೇಕು. ಅಥವಾ ಯು ಸಿ ಸಮಥಿಂಗ್ ಲೈಕ್ ಆರ್ಡರ್. ಓಕೆ, ಸೊ ಈ ಎಸ್ಪೆಷಲಿ ಈ ಎರಡು ವರ್ಡ್ ನೋಡಿದಾಗ
ನೀವೇನ್ ಚೂಸ್ ಮಾಡಬೇಕು, ಯು ಹ್ಯಾವ್ ಟು ಚೂಸ್ ದ ಕಾನ್ಸೆಪ್ಟ್ ಆಫ್ ಪರ್ಮ್ಯೂಟೇಷನ್. ಸೊ ಬೇಸಿಕಲಿ ವಾಟ್ ಇಸ್ ಪರ್ಮ್ಯೂಟೇಷನ್? ನಿಮ್ಮ ಕಾಲೇಜಲ್ಲಿ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಅಲ್ಲಿ ನೀವು ಮಾರ್ಕ್ಸ್ ಬೇಸಿಸ್ ಮೇಲೆ ದೇರ್ ಇಸ್ ಅ ರೂಲ್ ಸೆಟ್. ಏನು ಮಾರ್ಕ್ಸ್ ಬೇಸಿಸ್ ಮೇಲೆ ಟಾಪ್ 1 ಇಂದ ಮೇ ಬಿ ಇಫ್ ದೇರ್ ಆರ್ 20 ಸ್ಟೂಡೆಂಟ್ಸ್ ಟಾಪ್ 20 ವರೆಗೂ ಅರೇಂಜ್ ಮಾಡ್ತಾರೆ. ಓಕೆ, ದಿಸ್ ಅರೇಂಜ್ಮೆಂಟ್ ವೇರ್ ಇಟ್ ಫಾಲೋಸ್ ಅ ಸರ್ಟನ್ ರೂಲ್. ಏನು ರೂಲ್ ಅಂದ್ರೆ, ಈಗ ಸಪೋಸ್ ಯಾರೋ ಟಾಪ್ 15 ಬಂದಿದ್ದಾನೆ, ಅವನ್ನ ನಾನು ತೆಗೆದು ಟಾಪ್ 1 ಅಲ್ಲಿ ನಿಲ್ಸಕ್ ಆಗಲ್ಲ. ಕರೆಕ್ಟ್? ಬಿಕಾಸ್ ಲಾಜಿಕಲಿ ಇಟ್ ಇಸ್ ನಾಟ್ ಓಕೆ. ನಾನೊಂದು ರೂಲ್ ಸೆಟ್ ಮಾಡಿದ್ಮೇಲೆ ಆ ರೂಲ್ ಅಲ್ಲೇ ಇರಬೇಕು. ಕರೆಕ್ಟ್? ಇಲ್ಲಿ ಆರ್ಡರ್ ತುಂಬಾ ಮ್ಯಾಟರ್ ಆಗುತ್ತೆ. ಆರ್ಡರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಒಂದು ರೂಲ್ 1 2 3 ಹೈಯೆಸ್ಟ್ ಇಂದ ನಾವು ಲೋಯೆಸ್ಟ್ ವರೆಗೂ ಬರೀತಾ ಹೋಗಿದೀವಿ. ಕರೆಕ್ಟ್? ಸೊ ಆ ಅರೇಂಜ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಅಥವಾ ಅರೇಂಜ್ಮೆಂಟ್ ಆಫ್ ಥಿಂಗ್ಸ್ ವೇರ್ ಆರ್ಡರ್ ಆಕ್ಚುಲಿ ಮ್ಯಾಟರ್ಸ್ ಇಸ್ ಕಾಲ್ಡ್ ಆಸ್ ಪರ್ಮ್ಯೂಟೇಷನ್. ಅರ್ಥ ಆಯ್ತಲ್ಲ ವಾಟ್ ಇಸ್ ಪರ್ಮ್ಯೂಟೇಷನ್? ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ಬಿಡ್ತೀನಿ. ಸಪೋಸ್ ದೇರ್ ಆರ್ ABC 3 ಫ್ರೆಂಡ್ಸ್. ಇವ್ರು 3 ಜನ ಒಂದು 3 ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ, ಅಂಡ್ ಯು ವಾಂಟ್ ಟು ಅರೇಂಜ್ ದೆಮ್ ಇನ್ ಅ ಸರ್ಟನ್ ಆರ್ಡರ್. ಎಷ್ಟು ಆರ್ಡರ್, ಯಾವ ತರ ಅರೇಂಜ್ ಮಾಡಬಹುದು ನೀವು? ಫಸ್ಟ್ ನಾನು ABC ಇದೇ ತಗೋಬಹುದು, ನೆಕ್ಸ್ಟ್ ಬಿ ನ ಫಸ್ಟ್ ತಗೋಬಹುದು, ಸೊ BAC ಆಗುತ್ತೆ. ನೆಕ್ಸ್ಟ್ ಸಿ ನ ಸೆಕೆಂಡ್ ತಗೋಬಹುದು, BCA ಆಗುತ್ತೆ. ನೆಕ್ಸ್ಟ್ ಏನ್ ತಗೋಬಹುದು ನಾನು? ಮೇ ಬಿ ಬಿ ನ ಫಸ್ಟ್ ತಗೊಂಡು BAC ಆಗುತ್ತೆ. BAC ಆಗಿದೆ ಅಲ್ವಾ? ಸೊ ಸದ್ಯಕ್ಕೆ ರಿಪಿಟೇಷನ್ ಬೇಡ. ಇದೇ ತರ ನಾನು ಕಂಟಿನ್ಯೂ ಮಾಡಿದ್ರೆ ಸಿ ನ ಫಸ್ಟ್ ತಗೋಬಹುದು, AB ತಗೋಬಹುದು, ನೆಕ್ಸ್ಟ್ CBA ತಗೋಬಹುದು. ಅರ್ಥ ಆಯ್ತಲ್ವಾ? ಇನ್ನ ಒಂದಿದೆ, ಯಾವುದು? B 2 ಸರಿ ಆಯ್ತು, A 2 ಸರಿ ಆಯ್ತು, C ಇನ್ನೊಂದ್ ಸರಿ ಆಗಿಲ್ಲ, ACB ತಗೋಬಹುದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಪ್ರತಿಯೊಂದು ಅರೇಂಜ್ಮೆಂಟ್ ಒಂದು ಆರ್ಡರ್ ನ ಫಾಲೋ ಮಾಡ್ತಿದೆ. ದಿಸ್ ಇಸ್ ಪರ್ಮ್ಯೂಟೇಷನ್. ಅರ್ಥ ಆಯ್ತಲ್ವಾ ಏನ್ ಪರ್ಮ್ಯೂಟೇಷನ್ ಅಂತ? ಓಕೆ, ನೆಕ್ಸ್ಟ್ ಮ್ಯಾಥಮೆಟಿಕಲಿ ಹೆಂಗ್ ಬರೆಯೋದು? ಸಪೋಸ್ ಯು ಹ್ಯಾವ್ 5 ಥಿಂಗ್ಸ್, ಸಪೋಸ್ ಯು ಹ್ಯಾವ್ 13 ಥಿಂಗ್ಸ್, ಸಪೋಸ್ ಯು ಹ್ಯಾವ್ n ಥಿಂಗ್ಸ್. ನಿಮ್ಮ ಹತ್ರ ಅಷ್ಟು ಆಬ್ಜೆಕ್ಟ್ಸ್ ಇದೆ, ನಿಮ್ಮ ಹತ್ರ ಅಷ್ಟು ಫ್ರೂಟ್ಸ್ ಇದೆ, ನಿಮ್ಮ ಹತ್ರ n ಸ್ಟೂಡೆಂಟ್ಸ್ ಇದ್ದಾರೆ, 13 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ನೀವು ಈಗ ಸಪೋಸ್ ನಾನು 5 ಎಕ್ಸಾಂಪಲ್ ತಗೊಂಡು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸಪೋಸ್ ನಿಮ್ಮ ಹತ್ರ ಒಂದು 5 ಆಬ್ಜೆಕ್ಟ್ ಇದೆ, ಆರ್ ಎಲ್ಸ್ ಈ ಎಕ್ಸಾಂಪಲ್ ತಗೊಳ್ಳಿ. ಸಪೋಸ್ ನಿಮ್ಮ ಹತ್ರ 3 ಫ್ರೆಂಡ್ಸ್ ಇದ್ರು, ನೀವು 3 ಜನ ಅರೇಂಜ್ ಮಾಡಿದ್ರಿ. ಸೊ ಯು ಆರ್ ಟೇಕಿಂಗ್ 3, ಯು ಹ್ಯಾವ್ 3 ಫ್ರೆಂಡ್ಸ್ and you want to arrange all the 3 ಅಂದಾಗ it looks something like this 3p3. ಸೊ ನೀವು ಏನೇನ್ ಇದೆಯೋ ನಿಮ್ಮ ಹತ್ರ ಎಲ್ಲಾ ಆಬ್ಜೆಕ್ಟ್ಸ್ ಅರೇಂಜ್ ಮಾಡಬೇಕಾದ್ರೆ ಈಸಿಯಾಗಿ ನೀವು ಮ್ಯಾಥಮೆಟಿಕಲಿ ಒಂದೇ ವ್ಯಾಲ್ಯೂ ಮುಗಿಸಬಹುದು. 3p3 ಬರೀತೀರಾ, ವಿಚ್ ಇಸ್ ನಥಿಂಗ್ ಬಟ್ 3 ಫ್ಯಾಕ್ಟೋರಿಯಲ್. ಅಗೇನ್ p ಎಲ್ಲಿಂದ ಬಂತು? ಪರ್ಮ್ಯೂಟೇಷನ್, p ಫಾರ್ ಪರ್ಮ್ಯೂಟೇಷನ್. ಇದೇನೋ ನನ್ನ ಹತ್ರ ಎಷ್ಟು ಆಬ್ಜೆಕ್ಟ್ಸ್ ಇದೆ ಅಂತ, ಇದೇನೋ ನಾನು ಎಷ್ಟು ಜನ ಅರೇಂಜ್ ಮಾಡ್ತಿದ್ದೀನಿ ಅಂತ. ಓಕೆ, ಇದು ಎರಡು ಸೇಮ್ ಇದೆ. ಸೊ ಏನಂತ ಬರೀಬಹುದು ಜನರಲೈಸ್ ಮಾಡಿದ್ರೆ npn. ಈ ಫಾರ್ಮಲ್ ಬಂದ್ರೆ ಪರ್ಮ್ಯೂಟೇಷನ್, ಇಟ್ ಈಸ್ n ಫ್ಯಾಕ್ಟೋರಿಯಲ್. ಓಕೆ, ನೆಕ್ಸ್ಟ್ 13 ಹೋಗೋಣ. ಸಪೋಸ್ ನಾನು ಇವಾಗ ಇನ್ನು ಬೇರೆ ಎಕ್ಸಾಂಪಲ್ ತಗೋತೀನಿ. ನನ್ನ ಹತ್ರ 13 ಥಿಂಗ್ಸ್ ಇದೆ. ನೌ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅರೇಂಜಿಂಗ್ ಆಲ್ ದ 13 ಐಟಮ್ಸ್, ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅರೇಂಜಿಂಗ್ ಓನ್ಲಿ 3 ಆಫ್ ದೆಮ್. ಓಕೆ, ಸೊ ಏನಾಗುತ್ತೆ ಇವಾಗ? ನನ್ನ ಹತ್ರ 13 ಇದೆ, ಐ ವಾಂಟ್ ಟು ಅರೇಂಜ್ ಸೋ ಪರ್ಮ್ಯೂಟೇಷನ್. ಹೌ ಮೆನಿ ಡು ಐ ವಾಂಟ್ ಟು ಅರೇಂಜ್? ಐ ಜಸ್ಟ್ ವಾಂಟ್ ಟು ಅರೇಂಜ್ 3. ಅಂದ್ರೆ ಏನರ್ಥ? ಯಾವಾಗ್ಲೂ ನನ್ನ ಹತ್ರ ಇರೋದೆಲ್ಲ ಅರೇಂಜ್ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಇಟ್ ಈಸ್ ಓಕೆ ಟು ಚೂಸ್ ಅ ನಂಬರ್ ಲೆಸ್ ದ್ಯಾನ್ ನಿಮ್ಮ ಹತ್ರ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಇರೋ ನಂಬರ್ ತಗೋಬೇಕು. ಈಗ ನೋಡಿ, ನನ್ನ ಹತ್ರ 20 ಆಬ್ಜೆಕ್ಟ್ ಇದೆ, ನಾನು 25 ಆಬ್ಜೆಕ್ಟ್ ಅರೇಂಜ್ ಮಾಡಕ್ಕಾಗಲ್ಲ, ಲಾಜಿಕಲ್. ಓಕೆ, ಸೊ ಈ ತರ ನಾನು ಚೂಸ್ ಮಾಡಬಹುದು. ಸೊ ವೆನ್ npn ಎರಡು ಸೇಮ್ ಇದ್ದಾಗ, ನನ್ನ ಹತ್ರ ಇರೋ ಆಬ್ಜೆಕ್ಟ್ಸ್ ಅರೇಂಜ್ ಮಾಡೋ ಆಬ್ಜೆಕ್ಟ್ಸ್ ಎರಡು ಸೇಮ್ ಇದ್ದಾಗ, ದಿಸ್ ಇಸ್ ದ ಫಾರ್ಮುಲಾ ವಿಚ್ ವಿಲ್ ವರ್ಕ್. ಸಪೋಸ್ ಚೇಂಜ್ ಆದಾಗ ನಾನು ಏನ್ ಮಾಡ್ಬೇಕು? ಇಫ್ ಐ ಟೇಕ್ n ಡಿಫರೆಂಟ್ ಥಿಂಗ್ಸ್ ಟು ಬಿ ಅರೇಂಜ್ಡ್ r at a time, ಏನ್ ಮಾಡ್ಬೇಕು? n ಫ್ಯಾಕ್ಟೋರಿಯಲ್ divided by n minus r whole factorial. By this time ಈ ಫಾರ್ಮುಲಾ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಸೊ ದೀಸ್ ಆರ್ ದ 2 ಫಾರ್ಮುಲಾಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ನಾನೇನ್ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ಪರ್ಮ್ಯೂಟೇಷನ್ ಗೆ ಅರೇಂಜ್ಮೆಂಟ್ ಏನ್ ಮಾಡ್ತೀರಾ, ಅರೇಂಜ್ಮೆಂಟ್ ಗೆ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. But along with order, one more thing is very very important, especially in permutation. You have to ask this question. ಈಗ ಯಾವುದೇ ಪ್ರಾಬ್ಲಮ್ ಮಾಡಿದ್ರು ಈ ಕ್ವೆಶ್ಚನ್ ನೀವು ಕೇಳಬೇಕು, whether it is with repetition or not. ಇದನ್ನ ನೀವು ಕೇಳಲೇಬೇಕು. ಓಕೆ, ಪರ್ಟಿಕ್ಯುಲರ್ಲಿ ಈ ಎರಡು ಕಾನ್ಸೆಪ್ಟ್ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ನೋಡಿ. ಇಲ್ಲಿ ನಾನು ಏನು ರಿಪೀಟ್ ಮಾಡಿಲ್ಲ. ಕರೆಕ್ಟ್? ಸೊ ಈ ಎರಡು ಕಾನ್ಸೆಪ್ಟ್ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ, ಅಥವಾ ಈ ಎರಡು ಫಾರ್ಮುಲಾ ಏನು ಅರ್ಥ ಮಾಡ್ಕೊಂಡಿದ್ದೀರಾ, this works when repetition is not allowed. ಅರ್ಥ ಆಯ್ತಲ್ವಾ? ಸೊ ಇವಾಗ ಏನ್ ಡೌಟ್ ಬರ್ಬೋದು ನಿಮ್ಗೆ? ಸಪೋಸ್ ಬೈ ಚಾನ್ಸ್ ಕ್ವೆಶ್ಚನ್ ಅಲ್ಲಿ ರಿಪಿಟೇಷನ್ ಅಲೋ ಮಾಡಿದ್ರೆ ಏನ್ ಮಾಡ್ಬೇಕು ಇಸ್ ದ ನೆಕ್ಸ್ಟ್ ಥಿಂಗ್. ಕರೆಕ್ಟ್? ಸೊ ಇವಾಗ ವಿತ್ ರಿಪಿಟೇಷನ್ ಹೋಗೋಣ. ಸಿಂಪಲ್ ನೋಡಿ, ನಿಮ್ಮ ಹತ್ರ ಒಂದು 15 ಆಬ್ಜೆಕ್ಟ್ಸ್ ಇದೆ. ಇದರಲ್ಲಿ ಒಂದು 2 ಆಬ್ಜೆಕ್ಟ್ಸ್ P1 P2 ಅಂತ ತಗೋತೀನಿ. P1 ಒಂದು 3 ಟೈಮ್ಸ್ ರಿಪೀಟ್ ಆಗ್ತಿದೆ, P2 ಒಂದು 4 ಟೈಮ್ಸ್ ರಿಪೀಟ್ ಆಗ್ತಿದೆ. ಬಟ್ ದೇರ್ ಆರ್ ಅದರ್ ಆಬ್ಜೆಕ್ಟ್ ವಿಚ್ ಆರ್ ಡಿಫರೆಂಟ್. ಬಟ್ ರಿಪಿಟೇಷನ್ ಇದ್ದಾಗ ಹೆಂಗ್ ಸಾಲ್ವ್ ಮಾಡೋದು? ಸಿಂಪಲ್.
ಹೆಂಗ್ ಬರೆಯೋದು ನೀವು ಪರ್ಮ್ಯೂಟೇಷನ್ ನ NPR, ದಿಸ್ ಇಸ್ ಹೌ ಯು ರೈಟ್, is equal to n factorial as it is by ಯಾವ ಆಬ್ಜೆಕ್ಟ್ಸ್ ರಿಪೀಟ್ ಆಗಿದೆ P1 ರಿಪೀಟ್ ಆಗಿದ್ರೆ ಅದರ ಫ್ಯಾಕ್ಟೋರಿಯಲ್ ಇಂಟು ಸೆಕೆಂಡ್ ಆಬ್ಜೆಕ್ಟ್ ಅದು P2 ಅದು ರಿಪೀಟ್ ಆಗಿದೆ ಅದರ ಫ್ಯಾಕ್ಟೋರಿಯಲ್. ಇಷ್ಟು ಫೈಂಡ್ ಮಾಡಿ ಸಾಕು, ಯು ಆರ್ ರೆಡಿ ವಿತ್ ಯೋರ್ ಆನ್ಸರ್. ಸೊ ವಿತ್ ರಿಪಿಟೇಷನ್ ವಿತ್ ರಿಪಿಟೇಷನ್ ಎರಡು ಇಂಪಾರ್ಟೆಂಟ್, ಎರಡಕ್ಕೂ ಡಿಫ್ರೆಂಟ್ ಫಾರ್ಮುಲಾಸ್ ಇದೆ. ಅರ್ಥ ಆಯ್ತಲ್ವಾ? ನೋಡಿ, ಇಷ್ಟು ಕಾನ್ಸೆಪ್ಟ್ ಇರೋದಕ್ಕೇನೆ ತುಂಬಾ ಜನ ಪರ್ಮ್ಯೂಟೇಷನ್ ಇರಿಟೇಟ್ ಆಗೋದು. ಬಟ್ ಐ ಹ್ಯಾವ್ ಮೇಡ್ ಶೋರ್ ದಟ್ ರಿಪಿಟೇಷನ್ ಏನ್ ಅರ್ಥ ಆಗ್ಬೇಕು ಅಷ್ಟು ಅರ್ಥ ಮಾಡಿಸಿದ್ದೀನಿ, ವಿತೌಟ್ ರಿಪಿಟೇಷನ್ ಏನ್ ಅರ್ಥ ಮಾಡಿಸ್ಬೇಕು ಅಷ್ಟು ಮಾಡಿಸ್ತೀನಿ. ಓಕೆ, ಕೆನ್ ಯು ಗೋ ಟು ಕಾಂಬಿನೇಷನ್? ಓಕೆ, ವೆರಿ ಗುಡ್. ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಇಫ್ ಇಟ್ಸ್ ಫಾಸ್ಟ್, ಸ್ವಲ್ಪ ಸ್ಪೀಡ್ ನ ಕಡಿಮೆ ಮಾಡ್ಕೊಳ್ಳಿ. ಸ್ಲೋ ಇದ್ರೆ 2x ಹಾಕೊಂಡು ಯು ಕ್ಯಾನ್ ವಾಚ್ ಇಟ್ ಇನ್ ಲೆಸ್ ಟೈಮ್. ಓಕೆ, ನೆಕ್ಸ್ಟ್ ಯಾವ ಕಾಂಬಿನೇಷನ್, ಇವಾಗ ಯಾವ ಕಾನ್ಸೆಪ್ಟ್ ಹೋಗ್ಬೇಕು ನಾವು? ವಿ ಶುಡ್ ಗೋ ಫಾರ್ ಸಮಥಿಂಗ್ ಕಾಲ್ಡ್ ಕಾಂಬಿನೇಷನ್. ಕಾಂಬಿನೇಷನ್ ತುಂಬಾ 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 ಈಸಿ. ಪೀಸ್ ಇದು ನಮ್ಮೆಲ್ಲರ ತರ ಪೀಸ್, ತಲೆನೇ ಕೆಡ್ಸ್ಕೊಳ್ಳಲ್ಲ ಇದು ಜಾಸ್ತಿ. ಕಾಂಬಿನೇಷನ್ ಅಂದ್ರೆ ಏನು? ಸಿಂಪಲ್. ವಿ ಸ್ಟಾರ್ಟ್ ಅವರ್ ಡೇ ವಿತ್, ನಾವು ಬಟ್ಟೆ ಹಾಕೊಳ್ಳೋದ್ರಿಂದಾನೇ ಕಾಂಬಿನೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಕಾಂಬಿನೇಷನ್ ಅಲ್ಲಿ ಹಾಕೋತೀವಿ. ಈ ಕಾಂಬಿನೇಷನ್ ಚೂಸ್ ಮಾಡೋದಕ್ಕೆ ರೂಲ್ಸ್ ಇದೆಯಾ? ಈಗ ಕೆಲವರು ಇರ್ತಾರೆ, ನಾನು ವೈಟ್ ಶರ್ಟ್ ಹಾಕಿದ್ರೆ ಬ್ಲಾಕ್ ಫಾರ್ಮ್ ಅಲ್ಲೇ ಹಾಕ್ಬೇಕು, ಬ್ಲೂ ಫಾರ್ಮ್ ಅಲ್ಲೇ ಹಾಕ್ಬೇಕು, ಬ್ಲೂ ಜೀನ್ಸೇ ಹಾಕ್ಬೇಕು ನಾನು, ಕರೆಕ್ಟಾ? ಅದು ಓಕೆ. ಬಟ್ ಸ್ಟಿಲ್ ನೀವು ಅಕಸ್ಮಾತ್ ಆ ಕಾಂಬಿನೇಷನ್ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ಟೆನೆ, ಕರೆಕ್ಟಾ? ಆರಾಮದು. ಓಕೆ, ಅದೇ ತರನೇ ಕಾಂಬಿನೇಷನ್ ಮ್ಯಾಥಮೆಟಿಕ್ಸ್ ಅಲ್ಲೂ ಆರಾಮು. ಸೊ ವೆನ್ ಡು ಯು ಯೂಸ್ ದಿಸ್ ಕಾಂಬಿನೇಷನ್? ಹಾಗಾದ್ರೆ ನಂಗೆ ಇಷ್ಟ ಆದಾಗೆಲ್ಲ ಕಾಂಬಿನೇಷನ್ ಯೂಸ್ ಮಾಡ್ಬೋದಾ? ಇಲ್ಲ. ಯು ಹ್ಯಾವ್ ಟು ಸರ್ಚ್ ಫಾರ್ ವರ್ಡ್ಸ್ ಹಿಯರ್ ಆಲ್ಸೋ. ಕಾಂಬಿನೇಷನ್ ಏನ್ ವರ್ಡ್ಸ್ ಯೂಸ್ ಬೇಕು? ನೀವೇನ್ ಹುಡುಕ್ಬೇಕಂದ್ರೆ ಯು ಹ್ಯಾವ್ ಟು ಚೂಸ್ ಸಮ್, ಯು ಹ್ಯಾವ್ ಟು ಸಿ ಫಾರ್ ವರ್ಡ್ಸ್ ಲೈಕ್ ಚೂಸಿಂಗ್ ಆರ್ ಸೆಲೆಕ್ಟಿಂಗ್. ಮೆಜಾರಿಟಿ ಆಫ್ ದ ಟೈಮ್ಸ್ ಇದೇ ವರ್ಡ್ಸ್ ಬರೋದು. ಸೊ ದೀಸ್ ಆರ್ ದ ಟೂ ವರ್ಡ್ಸ್ ವಿಚ್ ಯು ಹ್ಯಾವ್ ಟು ಫೋಕಸ್. ಮ್ಯಾಥಮೆಟಿಕಲಿ ಹೆಂಗ್ ಕಾಣಿಸುತ್ತೆ? ಸಿಂಪಲ್. ಪರ್ಮ್ಯೂಟೇಷನ್ ಗೊತ್ತಲ್ಲ ಎಲ್ರಿಗೂ ಫಾರ್ಮುಲಾ? ಅದೇ ಫಾರ್ಮುಲಾ ಬರೀತೀನಿ. n ಫ್ಯಾಕ್ಟೋರಿಯಲ್ ಬೈ n ಮೈನಸ್ ಆರ್ ಹೋಲ್ ಫ್ಯಾಕ್ಟೋರಿಯಲ್. ಅದೇ ಎಕ್ಸಾಕ್ಟ್ ಫಾರ್ಮುಲಾ ಬರ್ತಿದ್ದೀನಿ. ಬಟ್ ಡೋಂಟ್ ವರಿ, ಇದಕ್ಕೆ ಪರ್ಮ್ಯೂಟೇಷನ್ಗೆ ಒಂದೇ ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ. ಯಾವ್ದು ಆಡ್ ಆಗುತ್ತೆ? ಇನ್ನೊಂದು r ಫ್ಯಾಕ್ಟೋರಿಯಲ್ ಆಡ್ ಆಗುತ್ತೆ ಅಷ್ಟೇ. ಸೊ ದಿಸ್ ಇಸ್ ಯೋರ್ ಕಾಂಬಿನೇಷನ್. ಅರ್ಥ ಆಯ್ತಲ್ವಾ? ಸೊ ಫುಲ್ ಚಾಪ್ಟರ್ ಒಂದು ಎಷ್ಟು ನಿಮಿಷ ಆಗಿದೆ? ಒಂದು 10-12 ಮಿನಿಟ್ಸ್ ಅಲ್ಲಿ ಮುಗಿಸಕ್ ಟ್ರೈ ಮಾಡಿದೀನಿ. ಇಷ್ಟು ಗೊತ್ತಿದ್ರೆ ಸಾಕು, 5 ಮಾರ್ಕ್ಸ್ ಪ್ರಾಬ್ಲಮ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕಿಂತ ಮುಂಚೆ, ಸಾಲ್ವ್ ಮಾಡಕ್ಕಿಂತ ಮುಂಚೆ ಇನ್ನ ಒಂದು ಹೇಳ್ಬಿಡ್ಬೇಕು ನೋಡಿ. ಪರ್ಮ್ಯೂಟೇಷನ್ ಫಾರ್ಮುಲಾಸ್ ಎಲ್ಲ ಬೈಟ್ ಮಾಡಿರ್ತೀರಾ. ಕಾಂಬಿನೇಷನ್ ಫಾರ್ಮುಲಾಸ್ ಎಲ್ಲ ಬೈಟ್ ಮಾಡಿರ್ತೀರಾ. ಬಟ್ ಸ್ಟಿಲ್ ಯಾಕೆ ಫೇಲ್ ಆಗ್ತಿದ್ದೀರಾ ಅಂದ್ರೆ ಯಾವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಒಪ್ಕೋತೀರಾ ಇದು? ಸೊ ಕರೆಕ್ಟ್ ಆಗಿ ಆ ಒಂದು ಮೇಜರ್ ಪಾಯಿಂಟ್ ಅಲ್ಲೇ ಇದೀನಿ. ಇವಾಗಲೇ ನಾನು ಹೇಳ್ಬಿಡ್ತೀನಿ ಅದನ್ನ. ಓಕೆ, ಈಗ ಇಷ್ಟೆಲ್ಲ ಓದಿದ್ರು ಯಾವಾಗ ನೀವು ಅಡಿಷನ್ ಮಾಡ್ಬೇಕು, ಯಾವಾಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಓದೋವಾಗೂ ಡೌಟ್ ಇರುತ್ತೆ, ಎಕ್ಸಾಮ್ ಅಲ್ಲೂ ಡೌಟ್ ಬರುತ್ತೆ. ಓಕೆ, ಸಿಂಪಲ್. ನಾನು ಹೇಳಿದೆ, ನೀವು ಈ ಚಾಪ್ಟರ್ ನ ಈಸಿ ಮಾಡಬೇಕು ಅಂದ್ರೆ ಗೋ ಬಿಹೈಂಡ್ ದ ವರ್ಡ್ಸ್ ಯೂಸ್ಡ್. ಪರ್ಮ್ಯೂಟೇಷನ್ ಕಾಂಬಿನೇಷನ್ ಗೊತ್ತಾಗೋದಕ್ಕೆ ನಾನು ನಿಮ್ಗೆ ವರ್ಡ್ಸ್ ಕೊಟ್ಟಿದ್ದೀನಿ. ಅದೇ ತರ ವೆನ್ ಯು ಹ್ಯಾವ್ ಟು ಡೂ ಅಡಿಷನ್, ವೆನ್ ಯು ಹ್ಯಾವ್ ಟು ಡೂ ಮಲ್ಟಿಪ್ಲಿಕೇಶನ್, ಅದಕ್ಕೂ ನಿಮ್ಗೆ ವರ್ಡ್ಸ್ ಕೊಡ್ತೀನಿ. ಸೊ ದಟ್ ಯುವರ್ ಪ್ರಾಬ್ಲಮ್ ಸಾಲ್ವಿಂಗ್ ವಿಲ್ ಬಿಕಮ್ ಈಸಿ. ಓಕೆ, ಸೊ ಯಾವಾಗ ನೀವು ಅಡಿಷನ್ ಮಾಡಬೇಕು? ವೆನ್ ಎವರ್ ಯು ಸಿ ದ ವರ್ಡ್ ಆರ್ ವರ್ಡ್ ನೋಡಿದ್ರೆ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಯು ಹ್ಯಾವ್ ಟು ಆಡ್. ನೆಕ್ಸ್ಟ್, ವೆನ್ ಎವರ್ ಯು ಸಿ ದ ವರ್ಡ್ ಅಂಡ್ ನೋಡಿದಾಗ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಯು ಹ್ಯಾವ್ ಟು ಮಲ್ಟಿಪ್ಲೈ. ಸೊ ಬೇಸಿಕಲಿ ನೀವು ಯಾವುದೇ ಪ್ರಾಬ್ಲಮ್ ನೋಡೋದು, ಎಸ್ಪೆಷಲಿ ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ ಚಾಪ್ಟರ್, ನೀವು ಎರಡು ವಿಷಯ ಮಾಡಬೇಕು. ಎರಡು ವಿಷಯ ಗೊತ್ತಿರ್ಬೇಕು ನಿಮ್ಗೆ. ಏನೇನು? ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್. ಫಸ್ಟ್ ಥಿಂಗ್ ಏನು? ನಿಮ್ಗೆ ಅರೇಂಜ್ಮೆಂಟ್ ಅಂತ ಇದೆಯಾ ಅಥವಾ ಸೆಲೆಕ್ಷನ್ ಅಂತ ಇದೆಯಾ? ಇದ್ರ ಬೇಸಿಸ್ ಮೇಲೆ ನೀವು ಪರ್ಮ್ಯೂಟೇಷನ್ ನ ಕಾಂಬಿನೇಷನ್ ನ ಡಿಸೈಡ್ ಮಾಡ್ತೀರಾ. ಸೆಕೆಂಡ್ ಥಿಂಗ್, ಸಪೋಸ್ ನಿಮ್ಮ ಹತ್ರ ಅಂಡ್ ಅಂತಿದ್ಯಾ ಅಥವಾ ನಿಮ್ಮ ಹತ್ರ ಆರ್ ಅಂತಿದ್ಯಾ, ಇದ್ರ ಮೇಲೆ ಯು ವಿಲ್ ಡಿಸೈಡ್ ವೆದರ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಆರ್. ಇದೆರಡು ಗೊತ್ತಿದ್ರೆ ಸಾಕು, ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ನೌ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಡನ್. ಫಸ್ಟ್ ಕ್ವೆಶ್ಚನ್ ಎಲ್ಲಿ? ಫಸ್ಟ್ ಕ್ವೆಶ್ಚನ್ ಇತ್ತಲ್ಲ, ಕ್ವೆಶ್ಚನ್ ಇಲ್ವಾ? ಓಕೆ, ಫಸ್ಟ್ ಕ್ವೆಶ್ಚನ್. A group consists of 7 boys and 5 girls. Find the number of ways in which a team of 5 members can be selected so that at least one boy and one girl can be there. At least one boy ಇರಬೇಕು ಅಥವಾ one girl ಇರಬೇಕು. ಎಷ್ಟು ನಿಮಿಷ ಆಯ್ತು? Okay, we are going in a good time. Nothing to worry. Okay, so let's start. First, ತುಂಬಾ ಸಿಂಪಲ್ ಆಗಿ ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಥಿಂಗ್ ನನಗೆ ಇದ್ರಲ್ಲಿ ಏನ್ ಅರ್ಥ ಆಗಿದ್ದು, you have to group consists of find the number of ways in which team can be selected. So first word ನನಗೆ ಗೊತ್ತಾಗಿದ್ದು selected. So ಈ selected ಇಂದ ಏನ್ ಗೊತ್ತಾಯ್ತು ನನಗೆ? I have to do combination ಅಂತ ಗೊತ್ತಾಯ್ತು. ನೆಕ್ಸ್ಟ್ ಹಂಗೆ ಮುಂದೆ ಬನ್ನಿ. You can see the word here used as and. So and ಇದಾಗ ಏನ್ ಮಾಡ್ಬೇಕು ನಾನು? I have to multiply. Okay, so let's start with the solution. Solution ಏನ್ ಹೇಳ್ತಾ ಇದೆ? There are 7 boys ಅಂತ ಹೇಳ್ತಾ ಇದೆ.
ಸೊ 7 ಬಾಯ್ಸ್ ಅಂಡ್ 5 ಗರ್ಲ್ಸ್. ಸೊ ಟೋಟಲ್ ನಂಬರ್ ನಿಮ್ಮ ಹತ್ರ ಎಷ್ಟಾಯ್ತು? 12 ನಿಮ್ಮ ಹತ್ರ ಆಬ್ಜೆಕ್ಟ್ಸ್ ಇದೆ, 12 ಸ್ಟೂಡೆಂಟ್ಸ್ ಇದ್ದಾರೆ, ಅದನ್ನು ಬರೆದು ಬಿಡ್ತೀನಿ. ಓಕೆ, ಇದಿಷ್ಟನ್ನು ಯೂಸ್ ಮಾಡ್ಕೊಂಡು ನೀವು ಯು ಹ್ಯಾವ್ ಟು ಕ್ರಿಯೇಟ್ ಅ ಟೀಮ್ ಆಫ್ 5 ಮೆಂಬರ್ಸ್. ಸೊ ಇಲ್ಲಿ ಒಂದು 5 ಡ್ಯಾಶ್ ನ ಹಾಕ್ತೀವಿ. ಓಕೆ, ಅದರಲ್ಲೂ ಕಂಡೀಷನ್ ಇದೆ. ಏನ್ ಕಂಡೀಷನ್? ಕಂಡೀಷನ್ ಇಸ್ ವೆರಿ ಸಿಂಪಲ್. ಅಟ್ಲೀಸ್ಟ್ 1 ಬಾಯ್ ಇರಬೇಕು ಅಂಡ್ 1 ಗರ್ಲ್ ಇರಬೇಕು. ಅಟ್ಲೀಸ್ಟ್ 1 ಅಂದ್ರೆ ಏನು? ಮಿನಿಮಮ್ 1 ಇರಬೇಕು, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಇರಬಹುದು. ಅಟ್ಲೀಸ್ಟ್ 1 ಗರ್ಲ್ ಅಂದ್ರೆ ಏನು? ಮಿನಿಮಮ್ 1 ಗರ್ಲ್ ಇರಬೇಕು, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇರಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್. ಸಪೋಸ್ ಇವಾಗ ಫಸ್ಟ್ ಕೇಸ್ ನಾನು ತಗೋತೀನಿ. ಫಸ್ಟ್ ಕೇಸ್, ಓಕೆ, ಲೆಟ್ಸ್ ಟ್ರೈ ಟು ಅನಲೈಸ್ ದಿಸ್. ಫಸ್ಟ್ ಕೇಸ್ 1 ಬಾಯ್ ಮಿನಿಮಮ್. ಸೊ 1 ಸ್ಲಾಟ್ ಫಿಲ್ ಆಯ್ತಿದೆ. ಓಕೆ, ಸೊ ಎಷ್ಟು ಜನ ಇದಾರೆ? 4 ಜನ. ಅಟ್ಲೀಸ್ಟ್ 1 ಬಾಯ್ ಇರಬೇಕು. ನೆಕ್ಸ್ಟ್ ಏನ್ ಮಾಡ್ತೀನಿ? 4 ಜನ ಗರ್ಲ್ಸ್ ನೇ ತಗೊಂಡ್ಬಿಡ್ತೀನಿ. ಸೆಕೆಂಡ್ ಏನ್ ಮಾಡ್ತೀನಿ? ಇವಾಗ 2 ಬಾಯ್ಸ್ ನ ತಗೋತೀನಿ. 2 ಸ್ಲಾಟ್ ಫಿಲ್ ಆಯ್ತು. ಇವಾಗ ಸೆಕೆಂಡ್ ರಲ್ಲಿ ಎಷ್ಟು ಜನ ಮಿಕ್ಕಿದ್ದಾರೆ? 3 ಜನ. ಸೊ 3 ಗರ್ಲ್ಸ್ ತಗೋತೀನಿ. ಥರ್ಡ್ ನೆಕ್ಸ್ಟ್ 3 ಬಾಯ್ಸ್ ಇದಾರೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ? 2 ಗರ್ಲ್ಸ್ ಆಗುತ್ತೆ. ಫೋರ್ತ್ ಕೇಸ್ ಏನು? 4 ಬಾಯ್ಸ್ ಇದಾರೆ. ಏನಾಗುತ್ತೆ ಇಲ್ಲಿ? 4 ಬಾಯ್ಸ್ ಇದ್ದಾಗ 4 ಸ್ಲಾಟ್ ಫಿಲ್ ಆಗಿದೆ. ಸೊ ಇವಾಗ ನಮ್ಮ ಹತ್ರ 1 ಗರ್ಲ್ ಇದಾರೆ. ಅರ್ಥ ಆಯ್ತಲ್ಲ? ಇದಕ್ಕಿಂತ ಕಡಿಮೆ ಹೋಗಕ್ಕಾಗಲ್ಲ. ಬಿಕಾಸ್ ನಾನು ಇದನ್ನ ರೆಡ್ಯೂಸ್ ಮಾಡಿದ್ರೆ 5 ಜನ ಹುಡುಗರನ್ನ ತಗೊಂಡ್ಬಿಟ್ರೆ 0 ಗರ್ಲ್ಸ್ ಆಗುತ್ತೆ. ಬಟ್ ಅದ್ ಕಂಡೀಷನ್ ಪ್ರಕಾರ ತಪ್ಪು. ಸೊ ಐ ಆಮ್ ಜಸ್ಟ್ ಸ್ಟಾಪಿಂಗ್ ಹಿಯರ್. ಈಗ ಪ್ರತಿಯೊಂದಕ್ಕೂ ನೀವು ಕಾಂಬಿನೇಷನ್ ಮಾಡಬೇಕು. ಪ್ರತಿಯೊಂದು ಕಾಂಬಿನೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ಟ್ ಅಲ್ಲಿ ಟೋಟಲ್ ಏನ್ ಮಾಡ್ತೀರಾ? 4 ಕೇಸ್ ನ ಆಡ್ ಮಾಡ್ತೀರಾ. ಬಿಕಾಸ್ ಯು ನೀಡ್ ದ ನಂಬರ್ ಆಫ್ ವೇಸ್. ಆಬ್ವಿಯಸ್ಲಿ ನೀವು ಆಡ್ ಮಾಡಲೇಬೇಕು. ಬಟ್ ಇನ್ಸೈಡ್ ನೀವು ಪ್ರತಿಯೊಂದಕ್ಕೂ ಸಾಲ್ವ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಬಿಕಾಸ್ ಆಂಡ್ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಕೇಸ್ ಸ್ಟಾರ್ಟ್ ಮಾಡೋಣ. ಇವಾಗ ಇಟ್ ಟೇಕ್ಸ್ ಸ್ವಲ್ಪ ಟೈಮ್ ತಗೊಳ್ತಿದ್ದು. ನಾನು ಆದಷ್ಟು ಬೇಗ ಮಾಡಕ್ ಟ್ರೈ ಮಾಡ್ತೀನಿ. ಲೆಟ್ ಮಿ ಜಸ್ಟ್ ಎರೇಸ್ ಆಲ್ ದೀಸ್ ಥಿಂಗ್ಸ್. ಸ್ವಲ್ಪ ಜಾಗ ಉಳಿಯುತ್ತೆ. ಓಕೆ, ಡನ್. ಸೊ ಫಸ್ಟ್ ಕೇಸ್ ಏನ್ ಹೇಳ್ತಿದೆ? ಫಸ್ಟ್ ಕೇಸ್ is something like this. First case I have to take 1 boy and 4 girls. Okay, so 1 boy ನ ಎಷ್ಟು ಜನರಿಂದ ಚೂಸ್ ಮಾಡಬೇಕು? 7 ಇಂದ. ಸೊ ಏನ್ ಮಾಡ್ಬೇಕು ನಾನು? 7C1 and ಇದೆ ಇಂಟು 4 ಗರ್ಲ್ಸ್ ಇದೆ. ಫ್ರಮ್ 5 ಗರ್ಲ್ಸ್ ನಾನು 4 ಜನ ತಗೋಬೇಕು. ಸೊ 5C4 ಕಾಂಬಿನೇಷನ್. ನಿಮ್ಗೆ ಫಾರ್ಮುಲಾ ಗೊತ್ತಿದೆ. 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಏನಾಗುತ್ತೆ? 6 ಫ್ಯಾಕ್ಟೋರಿಯಲ್ ಇಂಟು ಇಲ್ಲೇನಾಗುತ್ತೆ? 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 5 ಮೈನಸ್ 4 ಹೋಲ್ ಫ್ಯಾಕ್ಟೋರಿಯಲ್ ವಿಚ್ ಇಸ್ 1 ಫ್ಯಾಕ್ಟೋರಿಯಲ್. ಡಿನಾಮಿನೇಟರ್ ಅಲ್ಲಿ ಗ್ರೇಟೆಸ್ಟ್ ಫ್ಯಾಕ್ಟೋರಿಯಲ್ ಯಾವ್ದಿದೆ ನೋಡಿ, ಅಲ್ಲಿವರೆಗೂ ಮಾತ್ರ ನ್ಯೂಮರೇಟರ್ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿ. ಸೊ ಯುವರ್ ವ್ಯಾಲ್ಯೂಸ್ ವಿಲ್ ಬಿಕಮ್ ಈಸಿಯರ್. ಓಕೆ, ಸೊ ಏನಾಗುತ್ತೆ ಇವಾಗ? 7 ಇಂಟು ನ್ಯೂಮರೇಟರ್ ಡಿನಾಮಿನೇಟರ್ 6 ಇದೆ ಫ್ಯಾಕ್ಟೋರಿಯಲ್. ಸೊ 6 ಫ್ಯಾಕ್ಟೋರಿಯಲ್ ನಿಲ್ಲಿಸ್ತೀನಿ. 1 ಫ್ಯಾಕ್ಟೋರಿಯಲ್ ಇಸ್ ಎನಿವೇ 1 ಇಂಟು 6 ಫ್ಯಾಕ್ಟೋರಿಯಲ್ ಹಂಗೆ ಬರೀತೀನಿ. 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ ಆನ್ಸರ್? 7 ಬರುತ್ತೆ. ಓಕೆ, ಇಂಟು ಇಲ್ಲಿ ಸೇಮ್ ಥಿಂಗ್ 5 ಇಂಟು 4 ಫ್ಯಾಕ್ಟೋರಿಯಲ್ ಬರೀತೀನಿ. ಬಿಕಾಸ್ 4 ಫ್ಯಾಕ್ಟೋರಿಯಲ್ ಇದೆ. 4 ಫ್ಯಾಕ್ಟೋರಿಯಲ್ ಇಂಟು 1 2 ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಉಳ್ಕೊಳುತ್ತೆ? ಇಲ್ಲಿ 5 ಉಳ್ಕೊಳುತ್ತೆ. ಸೊ ಫಸ್ಟ್ ಕೇಸ್ ಎಷ್ಟು ವೇಸ್ ನಾವು ಮಾಡಬಹುದು? 35 ವೇಸ್ ನಾವು ಸೆಲೆಕ್ಟ್ ಮಾಡಬಹುದು. ಲೆಟ್ಸ್ ಗೋ ಟು ದ ಸೆಕೆಂಡ್ ಕೇಸ್. ಓಕೆ, ಸೆಕೆಂಡ್ ಕೇಸ್ ಏನ್ ಹೇಳುತ್ತೆ? ಸೆಕೆಂಡ್ ಕೇಸ್ ಇವಾಗ ಸೆಕೆಂಡ್ ಕೇಸ್ ಇಸ್ ಟೆಲಿಂಗ್ ದಟ್ ಯು ಹ್ಯಾವ್ ಟು ಟೇಕ್ 2 ಬಾಯ್ಸ್ ಅಂಡ್ 3 ಗರ್ಲ್ಸ್. 2 ಬಾಯ್ಸ್ ಸೆಕೆಂಡ್ ಕೇಸ್ ಇದು. Second case ಇದು where you have to take 2 boys and 3 girls. 2 boys from how many? 2 boys from 7, correct? So 7C2 and ಇದೆ into 3 girls from 5. So 5C3. Okay, so quick ಆಗಿ ಮಾಡ್ತೀನಿ. ಇದು 7 factorial divided by 2 factorial ಇದೆ. 2 factorial is nothing but 2 itself into 7 minus 2 is how much? 5 factorial into 5 factorial divided by 3 factorial. 3 factorial is ಬರೆಯೋಣ ಇದು. Okay, into 5 minus 3 is 2 factorial. Okay, next ಇದನ್ನ ಹೆಂಗೆ ಎಕ್ಸ್ಪೆಂಡ್ ಮಾಡಬೇಕು? 7 into 6 into 5 factorial. I'll stop here. Divided by 2 ತರನೇ ಇರುತ್ತೆ into 5 factorial. 2 ಕ್ಯಾನ್ಸಲ್ ಆಗುತ್ತೆ. 2 1s are 2 3s are. ಇಲ್ಲಿ 21 ಬರುತ್ತೆ into 5 into 4 into 3 factorial divided by 3 factorial ಹಿಂಗೆ ಇರಲಿ. 2 factorial is anyway 2, so 2 ನೇ ಇರುತ್ತೆ. 3 factorial cancel. 2 1s are 2 2s are. 21 into 10 ಎಷ್ಟಾಗುತ್ತೆ? 210 ways ಆಗುತ್ತೆ. Okay, let's go to the second one. 7 boys 5 girls. Okay, ಎಷ್ಟಾಗಿದೆ ಇವಾಗ? 2 boys 3 girls ಆಗಿದೆ. Okay, next as you can see ನಿಮ್ಗೆ ಇಲ್ಲೇ ನೀಟಾಗಿ ಕಾಣಿಸುತ್ತೆ, ಬಟ್ ಆನ್ಸರ್ ಇಸ್ ನಾಟ್ ದಿಸ್. ಓಕೆ, ಸೊ ನೀಟಾಗಿ ಕಾಣಿಸುತ್ತೆ. ನಾನು ಥರ್ಡ್ ಅಂಡ್ ಫೋರ್ತ್ ಕೇಸ್ ಇಲ್ಲೇ ಕೊಟ್ಟಿದ್ದೀನಿ. ಚೆಕ್ ಮಾಡ್ಬಿಡಿ ಒಂದ್ಸರಿ ಕರೆಕ್ಟ್ ಆಗಿದೆಯಾ ಅಂತ. ಓಕೆ, 350 ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇದು 175. ಓಕೆ, ಡನ್. ಸೊ ನಾನು ಏನೂ ಮಾಡಿಲ್ಲ. ನೀವ್ ಏನ್ ಕಾನ್ಸೆಪ್ಟ್ ನ ಓದಿದ್ದೀರೋ ಅದೇ ತರನೇ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ರೈಟ್, 3 ಬಾಯ್ಸ್ 2 ಗರ್ಲ್ಸ್ ತಗೊಂಡಿದ್ದೀನಿ. ಸೊ 7C3 5C2 ಆನ್ಸರ್ ಇಷ್ಟು ಬರುತ್ತೆ.
ಅದೇ ತರ 4 ಬಾಯ್ಸ್ 1 ಗರ್ಲ್ ತಗೊಂಡ್ರೆ ಆನ್ಸರ್ ಇಷ್ಟು ಬರುತ್ತೆ. ಸೊ ಟೋಟಲ್ ಏನ್ ಮಾಡ್ಬೇಕು ನಾನು, ಟೋಟಲ್ ಐ ಹ್ಯಾವ್ ಟು ಆಡ್ ಎವ್ರಿಥಿಂಗ್. ಫಸ್ಟ್ ಕೇಸ್ ನೋಡಿ ಏನ್ ಬಂತು, ಫಸ್ಟ್ ಕೇಸ್ ವಾಸ್ ಎಷ್ಟು ಬಂತು, ಫಸ್ಟ್ ಕೇಸ್ ಅಲ್ಲಿ 35 ಪ್ಲಸ್ 210 ಎಷ್ಟು ಬಂತು, 35 ಪ್ಲಸ್ 210 ಅದನ್ನ ಬರೀತೀನಿ ಫಸ್ಟ್. 35 ಪ್ಲಸ್ 210 ಪ್ಲಸ್ ಇಲ್ಲಿ ಎಷ್ಟಿದೆ, ಇಲ್ಲಿ 175 ಇದೆ. ಓಕೆ, ಇಲ್ಲಿ ಏನ್ ಮಿಸ್ಟೇಕ್ ಆಗಿದೆ, 700 ಬರಬಾರ್ದು, ಇಲ್ಲಿ 20 ಬರಬಾರ್ದು. ಓಕೆ, ಇದನ್ನೊಂದು ಚೆಕ್ ಮಾಡ್ಬಿಡ್ತೀನಿ. 4 ಕ್ಯಾನ್ಸಲ್. ಸೊ ಇಲ್ಲಿ ಏನಿದೆ 35 ಇದೆ, 35 ಇಂಟು 5 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 175. ಸೊ ಇಲ್ಲಿ 350 ಇದೆ, 350 ಪ್ಲಸ್ 175 ಇದೆ. ಎಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 350 ಪ್ಲಸ್ 175 ಇಸ್ 525 plus 210 is 735 plus 35 is 770. So totally there are 770 ways of choosing ಏನ್ ಕ್ವೆಶ್ಚನ್ ಇತ್ತು ಅದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. Now let's go to the second one. Second one ಏನ್ ಹೇಳ್ತಾರೆ, second one, group consists of 4 girls and 7 boys. In how many ways can a team of 5 be selected if the team has? ಹೇಳಿದೀನಿ ಹೆಂಗ್ ಮಾಡ್ಬೇಕು ಅಂತ. ಸೇಮ್. ಓಕೆ, ಇದನ್ನ ನೀವು ಟ್ರೈ ಮಾಡ್ಬಿಟ್ಟು ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ನೀವೇ ಇದನ್ನ ಟ್ರೈ ಮಾಡಿ. ಬಿಕಾಸ್ ತುಂಬಾ ಸಿಮಿಲರ್ ಪ್ರಾಬ್ಲಮ್ ಇದೆ. ಹಾಗೆ ನೀವು 10 ನಿಮಿಷ ಆಗುತ್ತೆ ಇದನ್ನ ಸಾಲ್ವ್ ಮಾಡೋದಕ್ಕೆ. ಇವಾಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ. ಯು ಟ್ರೈ ಟು ಡೂ ಇಟ್ ಆನ್ ಯುವರ್ ಓನ್. ಪ್ಲೀಸ್ ಕಮೆಂಟ್ ಅಂಡ್ ಲೆಟ್ ಮೀ ನೋ ನಿಮ್ಗೆ ಆನ್ಸರ್ ಸಿಗ್ತಾ ಅಂತ. ಓಕೆ, ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟೈಪ್ ಆಫ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ನೆಕ್ಸ್ಟ್, a committee of 7 has to be formed from 9 boys and 4 girls. In how many ways this can be done when the committee consists of exactly 3 girls? Okay, first as it is analyze ಮಾಡೋಣ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ. First thing they have given is 7 has to be formed from 9 boys and 4 girls. 9 boys and 4 girls. ಅಂದ್ರೆ ಅರ್ಥ ಏನು? So total we have our n to be equal to 13. So from this ನಮ್ಮ ಟೀಮ್ ಎಷ್ಟಿರಬೇಕು? It should be the committee should be 7. So 1 2 3 4 5 6 7. Okay, first condition ಏನು ಹೇಳ್ತಿದ್ದಾರೆ, ಫಸ್ಟ್ ಪಾರ್ಟ್ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ವಿಚ್ ಮೀನ್ಸ್ ನಾನು 3 ಗರ್ಲ್ಸ್ ನ ಚೂಸ್ ಮಾಡಬೇಕು. ಫ್ರಮ್ ವೇರ್ ಶುಡ್ ಐ ಚೂಸ್? ಐ ಶುಡ್ ಚೂಸ್ ಫ್ರಮ್ ದ ಅವೈಲೇಬಲ್ ನಂಬರ್ ಆಫ್ ಗರ್ಲ್ಸ್. ಓಕೆ, ಸೊ 3 ಗರ್ಲ್ಸ್ ಎಕ್ಸಾಕ್ಟ್ ಆಗಿರ್ಬೇಕು ಅಂದ್ರೆ 3 ರೋಸ್ ಆರ್ 3 ಸ್ಪೇಸಸ್ ಆರ್ ಫಿಲ್ಡ್. ನೆಕ್ಸ್ಟ್ 4 ಯಾರು ಆಕ್ಯುಪೈ ಮಾಡಬೇಕು? ಬಾಯ್ಸ್ ಆಕ್ಯುಪೈ ಮಾಡಬೇಕು, ಇಂಟು 4 ಬಾಯ್ಸ್ ಅಂತ ಅರ್ಥ. So 3 girls from the available 4 girls. So 4C3 into 4 boys from where? 9C4. As it is formula apply ಮಾಡೋಣ. 4 factorial divided by 3 factorial into 4 minus 3 factorial, which is 1 factorial. 1 factorial is anyway 1 into 9 factorial divided by 4 factorial into 9 minus 4 is 5 factorial. Okay, ಅರ್ಥ ಆಗ್ತಿದೆ ಅಲ್ವಾ? Done. ಇಲ್ಲಿ highest ಇದೆ 3. So 4 into 3 factorial divided by 1 factorial is anyway 1, 3 factorial ಬರೀತೀನಿ, 2 cancel, so 4 ಉಳಿದಿದೆ, into ಇಲ್ಲೇನೋ 9 into 8 into 7 into 6 into 5 factorial whole divided by 4 factorial into 5 factorial. ಎರಡನ್ನೂ ಕ್ಯಾನ್ಸಲ್ ಮಾಡ್ತೀನಿ. I'll expand 4 factorial. So ಏನ್ ಸಿಗುತ್ತೆ? If I expand 4 factorial, ಈ ಕಡೆ ಏನಿತ್ತು, ಸಾರಿ ಇಲ್ಲಿ 9 ಇಲ್ಲ, ಏನಿತ್ತು ಈ ಕಡೆ, we had 4 here, so which is equal to 4 into ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ವಾ. ಸೊ 9 into 8 into 7 into 6 divided by 4 into 3 into 2 into 1. It is anyway the same thing. 3 2s are 6 ಮುಗೀತು. 4 1s are 4 2s are. ಸೊ ಎಲ್ಲ ಕ್ಯಾನ್ಸಲ್ ಆಗಿದೆ. 9 2s are 18, 18 7s ಎಷ್ಟು ಬರುತ್ತೆ? 126. 126 into 4 is 504. So exactly 3 girls ಇದ್ದಾಗ we can choose them in 504 ways. ಅರ್ಥ ಆಯ್ತಲ್ಲ? ಓಕೆ, ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಅಟ್ ಲೀಸ್ಟ್ 3 ಗರ್ಲ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಾರ್ ಅಟ್ ಲೀಸ್ಟ್ 3 ಗರ್ಲ್ಸ್, 9 ಬಾಯ್ಸ್ 4 ಗರ್ಲ್ಸ್, ಇದಿಷ್ಟು ಕಾಪಿ ಮಾಡೋಣ. 9 ಬಾಯ್ಸ್ 4 ಗರ್ಲ್ಸ್ ಇದ್ದಾರೆ. ಓಕೆ, 9 ಬಾಯ್ಸ್ ಎಷ್ಟು ಜನ ಇದ್ದಾರೆ? 9 ಬಾಯ್ಸ್ 4 ಗರ್ಲ್ಸ್ ಇದ್ದಾರೆ. ಓಕೆ, ಸೊ ಇನ್ನೊಂದು ಪೇಜ್ ತಗೊಂಡ್ಬಿಡ್ತೀನಿ. 9 ಬಾಯ್ಸ್ 4 ಗರ್ಲ್ಸ್ ಇದ್ದಾರೆ, ಅಟ್ ಲೀಸ್ಟ್ 3 ಗರ್ಲ್ಸ್ ಇರಬೇಕು. ಕರೆಕ್ಟಾ? ಸೊ 9 ಬಾಯ್ಸ್ 4 ಗರ್ಲ್ಸ್ ಇದ್ದಾರೆ. ಸೆಕೆಂಡ್ ಒನ್ ಬಂದು ಅಟ್ ಲೀಸ್ಟ್ 3 ಗರ್ಲ್ಸ್ ಅಂತ ಹೇಳ್ತಿದ್ದಾರೆ. ಅಟ್ ಲೀಸ್ಟ್ 3 ಗರ್ಲ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅಟ್ ಲೀಸ್ಟ್ 3 ಗರ್ಲ್ಸ್ ಅಂದ್ರೆ ಏನ್ ಮಾಡ್ಬೇಕು ಇವಾಗ ನೀವು? ಸೊ ಅಟ್ ಲೀಸ್ಟ್ 3 ಅಂದ್ರೆ ಮಿನಿಮಮ್ 3 ಇರಬೇಕು. ವಿಚ್ ಮೀನ್ಸ್ 3 ಗರ್ಲ್ಸ್ ತಗೊಂಡ್ರೆ ಕಮಿಟಿ ಇರೋದು 7, ಸೊ 4 ಬಾಯ್ಸ್. ಅಥವಾ 4 ಗರ್ಲ್ಸ್ ತಗೊಂಡ್ರೆ ಎಷ್ಟು ಜನ ಇರಬೇಕು? 3 ಬಾಯ್ಸ್. ನೆಕ್ಸ್ಟ್
ಎಷ್ಟು ಜನ ಇರೋದು ಇರೋದೇ 4 ಜನ, ಕರೆಕ್ಟಾ? ಸೊ 5 ಹೋಗೋ ಅವಶ್ಯಕತೆ ಇಲ್ಲ. ಈ ಎರಡು ಕೇಸ್ನ ಇವಾಗ ನಾವು ನಾರ್ಮಲ್ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ತೀವೋ ಆ ತರ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಫಸ್ಟ್ ಕಂಡೀಷನ್ ಇದ್ರಲ್ಲಿ ತಗೊಂಡಿರೋ ಫಸ್ಟ್ ಕಂಡೀಷನ್ ಯಾವುದು? 3 ಗರ್ಲ್ಸ್ 4 ಬಾಯ್ಸ್, 4C3 ಇಂಟು 9C4. ಆಕ್ಚುಲಿ ಇದು ಮಾಡಿದ್ವಿ ಅನ್ಸುತ್ತಲ್ವಾ? ಎಷ್ಟು ಬರುತ್ತೆ ಆನ್ಸರ್ ಇದು? 4C3 ಇಂಟು 9C4 ಎಷ್ಟು ಬರುತ್ತೆ ಆನ್ಸರ್? ಅದೇ ನಾವು ಮಾಡಿದ್ದು ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಇದ್ದಾಗ. ಸೊ 504 ಬರುತ್ತೆ. ನಾನಿಲ್ಲಿ ನನ್ನ ಸ್ಟೆಪ್ಸ್ ಕಡಿಮೆ ಆಗ್ಲಿ ಅಂತ ನಾನು ಇಲ್ಲಿ ಡೈರೆಕ್ಟ್ ಆಗಿ 504 ಅಂತ ಬರೀತೀನಿ. ಯು ಮೇಕ್ ಶೋರ್ ಯು ಸಾಲ್ವ್ ಇಟ್, ರೈಟ್? ಡನ್. ಸೊ ಇದು 504 ಬಂತು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನಿದೆ? 4 ಗರ್ಲ್ಸ್, ಸೊ 4C4 ಇಂಟು 3 ಬಾಯ್ಸ್ 9C3. ಇದನ್ನ ನಾನೇ ಮಾಡ್ತೀನಿ. ಇದೇನ್ ಬರುತ್ತೆ? NCN ಇದೆ. ಸೊ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 4 minus 4 ಫ್ಯಾಕ್ಟೋರಿಯಲ್ ವಿಚ್ ಇಸ್ 0 ಫ್ಯಾಕ್ಟೋರಿಯಲ್ ಇಂಟು ಇಲ್ಲೇನ್ ಬರುತ್ತೆ? 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 9 minus 3 is 6 ಫ್ಯಾಕ್ಟೋರಿಯಲ್. ಓಕೆ, ಇಲ್ಲಿ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ತೀನಿ. 0 ಫ್ಯಾಕ್ಟೋರಿಯಲ್ ಇಸ್ ಎನಿವೇ 1. ಸೊ ಏನ್ ಬರುತ್ತೆ? 1 ಇಂಟು ಇಲ್ಲೇನ್ ಬರುತ್ತೆ? 9 ಇಂಟು 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ is nothing but 6 into 6 factorial. 6 factorial cancel. 3 2s are 3 3s are 2 1s are 2 4s are. So 3 4s are 12, 12 7s are ಎಷ್ಟು ಬರುತ್ತೆ? 12 6s are 72, 12 7s are 84 ಬರುತ್ತೆ. 84 into 1 is 84 ways. So ಏನ್ ಮಾಡ್ಬೇಕು? ಲಾಸ್ಟ್ ಗೆ ಎರಡನ್ನು ಟೋಟಲ್ ಮಾಡಬೇಕು. ಟೋಟಲ್ ವೇಸ್ ಆಫ್ ಏನು? ಅಟ್ಲೀಸ್ಟ್ 3 ಗರ್ಲ್ಸ್ ಏನೇನೋ. ಫಸ್ಟ್ ಒನ್ ಎಷ್ಟು ಬಂತು? ಫಸ್ಟ್ ಒನ್ ವಾಸ್ 504 ಪ್ಲಸ್ ಸೆಕೆಂಡ್ ಒನ್ ಎಷ್ಟು ಬಂತು? 84. ಸೊ ಏನ್ ಮಾಡ್ಬೇಕು? ಟೋಟಲ್ ಆಗಿ ದೇರ್ ಆರ್ 588 ವೇಸ್. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಐ ನೋ ಒಂದ್ ಸ್ವಲ್ಪ ಸ್ಲೋ ಮಾಡ್ತಾ ಇದೀನಿ, ನಾನು ಆದಷ್ಟು ಟೈಮ್ ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ. ಸೊ ಡೋಂಟ್ ವರಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಅಟ್ಮೋಸ್ಟ್ ಅಂತ. ಓಕೆ, ಸೊ ಅಟ್ಮೋಸ್ಟ್ ಅಂದ್ರೆ ಏನು? ಫಸ್ಟ್ ನಾನು ನಿಮಗೆ ಆಲ್ರೆಡಿ ನಾನು ಆನ್ಸರ್ ರೆಡಿ ಮಾಡಿದ್ದೀನಿ, ಬಟ್ ಸ್ಟಿಲ್ ಫಸ್ಟ್ ನೀವು ಅಟ್ಮೋಸ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಅಂದ್ರೆ ಏನು? ಮಿನಿಮಮ್ ಅಂತ. ಅಟ್ಮೋಸ್ಟ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಅಂತ ಅರ್ಥ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಅಟ್ಮೋಸ್ಟ್ 3 ಗರ್ಲ್ಸ್ ಅಂತ. ಸೊ ಅಟ್ಮೋಸ್ಟ್ ಅಂದ್ರೆ ಮ್ಯಾಕ್ಸಿಮಮ್ 3 ಗರ್ಲ್ಸ್ ಇರ್ಬೋದು. ಸೊ ಇಫ್ 3 ಗರ್ಲ್ಸ್ ಆರ್ ದೇರ್, ಬಾಯ್ಸ್ ಎಷ್ಟು ಇರ್ತಾರೆ? 4 ಬಾಯ್ಸ್ ಇರ್ತಾರೆ. ನೆಕ್ಸ್ಟ್ ಅದೇ ತರ ಅಟ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಇದಕ್ಕಿಂತ ಕಡಿಮೆ ಇರ್ಬೋದು. ಸೊ 2 ಗರ್ಲ್ಸ್ ಇದ್ರೆ ಎಷ್ಟಿರ್ತಾರೆ? 5 ಬಾಯ್ಸ್ ಇರ್ತಾರೆ. ನೆಕ್ಸ್ಟ್ 1 ಗರ್ಲ್ ಇದ್ರೆ ಬಾಯ್ಸ್ ಎಷ್ಟು ಜನ ಇರ್ತಾರೆ? 6 ಬಾಯ್ಸ್ ಇರ್ತಾರೆ. 0 ಇದ್ರೆ ಅಗೈನ್ 0 ಇಸ್ ಆಲ್ಸೋ ಮ್ಯಾಕ್ಸಿಮಮ್, ಇದು ಅದಕ್ಕಿಂತ ಕಡಿಮೆ ಎಷ್ಟು ಬೇಕಾಗಿರ್ಬೋದು? 7 ಬಾಯ್ಸ್ ಇರ್ತಾರೆ. ಸೊ ಇವಾಗ 4 ಕೇಸ್ಗೆ ನಾವು ಏನ್ ಫೈಂಡ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ದ ಪರ್ಮಿಟೇಷನ್. ಅಗೈನ್ 9 ಬಾಯ್ಸ್ ಆದ್ರೆ 4 ಗರ್ಲ್ಸ್ ಆದ್ರೆ ಅದೇ ತರ ಫೈಂಡ್ ಮಾಡ್ತಾ ಹೋಗೋಣ. ಓಕೆ, ಸೊ ನಾನಿಲ್ಲಿ ಈಸಿ ಆಗ್ಲಿ ಅಂತ ಇಷ್ಟೊತ್ತು ನಾವ್ ಏನ್ ಸ್ಟೆಪ್ಸ್ ಮಾಡಿದೀವಿ ಅದೇ ಸ್ಟೆಪ್ಸ್, ನಾನು ಏನು ಎಕ್ಸ್ಟ್ರಾ ಮಾಡಿಲ್ಲ. ಓಕೆ, ನಾನು ಸೇಮ್ ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡೋದು ನಾನು ಇಲ್ಲಿ ಬರ್ದಿದ್ದೀನಿ, ಕ್ಯಾಲ್ಕುಲೇಷನ್ಸ್ ನ ಇಲ್ಲಿ ಮಾಡಿದ್ದೀನಿ. 504 ಆಲ್ರೆಡಿ 2 ಸರಿ ನಮಗ್ ಬಂದಿದೆ ಇದು. ಓಕೆ, ಸೊ ಅದನ್ನೇ ಕ್ಯಾರಿ ಮಾಡಿದ್ದೀನಿ. ಇದು 1 ಸರಿ ಬಂದಿದೆ. ಸೊ ಈ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಇದನ್ನ ಮಾಡದೇ ಇದ್ರೆ ಸರಿ ಹೋಗಲ್ಲ. ಸೊ ನಾನು 3 ಗರ್ಲ್ಸ್ 4 ಬಾಯ್ಸ್ ಆಗಿದೆ ಅಂದ್ರೆ ಫಸ್ಟ್ ಕಂಡೀಷನ್ ತಗೊಂಡಿದ್ದೀನಿ, ಅದು ಮುಗ್ದಿದೆ. 2 ಗರ್ಲ್ಸ್ 5 ಬಾಯ್ಸ್ ನೋಡಿ, 2 ಗರ್ಲ್ಸ್ 5 ಬಾಯ್ಸ್. ಸೆಕೆಂಡ್ ಕಂಡೀಷನ್ ತಗೊಂಡಿದ್ದೀನಿ, ಅದು ಮುಗ್ದಿದೆ. ಬಟ್ ನೌ ಐ ಆಮ್ ಗೋಯಿಂಗ್ ಟು ಡೂ 1 ಗರ್ಲ್ 6 ಬಾಯ್ಸ್ ಅಂಡ್ 0 ಗರ್ಲ್ಸ್ 7 ಬಾಯ್ಸ್ ಆಲ್ಸೋ. ಲೇಟರ್ ಎಲ್ಲ ಆಡ್ ಮಾಡಿದ್ರೆ ಆಗುತ್ತೆ. ಓಕೆ, ಸೊ ಯಾವ್ದು ಮಾಡ್ಬೇಕು ನಾನು? ಐ ಹ್ಯಾವ್ ಟು ಸಾಲ್ವ್ ದ ಕಂಡೀಷನ್ ಫಾರ್ 1 ಗರ್ಲ್ ಅಂಡ್ 6 ಬಾಯ್ಸ್. ಓಕೆ, 1 ಗರ್ಲ್ ಅಂದ್ರೆ ಏನಾಗುತ್ತೆ? 4C1 ಇಂಟು 6 ಬಾಯ್ಸ್ ಅಂದ್ರೆ 9C6 ಆಗುತ್ತೆ. So 4C1 is nothing but 4 factorial divided by 1 factorial which is 1 itself into 4 minus 1, 3 factorial into 9 factorial divided by 6 factorial into 9 minus 6 is 3 factorial. Okay, so 4 into 3 factorial divided by 3 factorial, ಎರಡು ಕ್ಯಾನ್ಸಲ್ ಮಾಡ್ತೀನಿ, into ಇಲ್ಲಿ 9 ಇದೆ, greatest is 6, 9 into 8 into 7 into 6 factorial divided by 6 factorial into 3 factorial. Again ಇದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡ್ಬಿಡ್ತೀನಿ ಒಂದೇ ಸರಿ, so that ಕೆಲಸ ಈಸಿ ಆಗುತ್ತೆ. 3 factorial is nothing but 6 itself, 6 ಅಂತ ಬರೀತೀನಿ. Factorials cancel, 3 2s are 3 3s are 2 1s are 2 4s are. So ಏನು ಉಳಿದಿದೆ ಇಲ್ಲಿ? 4 ಉಳಿದಿದೆ into 4 3s are 12, 12 7s are 84, 84 into 4 is how much? 84 into 4 is 336 ways. Okay, ಇದು ಯಾವ್ದು? ಇದು 1 girl 6 boys. ಇನ್ನೊಂದು ಕೇಸ್ ಇದೆ, ಯಾವುದು? 0 girls and 7 boys ಇದೆ. So 0 girls ಅಂದ್ರೆ 4C0 into 7 boys ಅಂದ್ರೆ 9C7. 4C0 ಏನಾಗುತ್ತೆ? 4 factorial by 0 factorial into 4 minus 0 which is 4 factorial itself. So ಎರಡು ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಇಸ್ 1.
ಇಂಟು ಇಲ್ಲಿ ಏನಾಗುತ್ತೆ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ ಇಂಟು 9 minus 7 which is 2 ಫ್ಯಾಕ್ಟೋರಿಯಲ್. Okay, so into 9 into 8 into 7 factorial divided by 7 factorial into 2 factorial. 2 factorial is nothing but 2 itself. Okay, so factorials cancel, 2 ones are 2 fours are 9 fours ಎಷ್ಟಾಗುತ್ತೆ 36 ways ಆಗುತ್ತೆ. ಓಕೆ, ಸೊ ಇಲ್ಲಿಗೆ ನಿಮ್ಮ ಆನ್ಸರ್ ಮುಗಿದಿಲ್ಲ, ನೀವು ಟೋಟಲ್ ಫೈಂಡ್ ಮಾಡಬೇಕು. ಸೊ ಟೋಟಲ್ ಏನ್ ಮಾಡಬೇಕು, ಎಲ್ಲ ಆಡ್ ಮಾಡಬೇಕು. therefore total number of ways is equal to ಲಾಸ್ಟ್ ಇಂದ ಬರ್ಕೊಂಡು ಹೋಗ್ತೀನಿ 36 ಪ್ಲಸ್ ಇಲ್ಲೆಷ್ಟು ಬಂತು 336 ಪ್ಲಸ್ ಲಾಸ್ಟ್ ಎರಡು ಕೇಸ್ ಇತ್ತು 756 ಒಂದು 504 ಒಂದು. ಓಕೆ, ಪ್ಲಸ್ 756 ಪ್ಲಸ್ 504 ಎಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 1260 1396 372 1128 1632 ways ನ ಬರುತ್ತೆ. ಸೊ ದಿಸ್ ಇಸ್ your answer. ಓಕೆ, ಸೊ ಇದೆಲ್ಲ ಆಡ್ ಮಾಡ್ಬೇಕು ಲಾಸ್ಟ್ ಗೆ. So let's go to the next question. Atmos 3 ಗೆ ಎಂಡ್ ಆಯ್ತು. So let's go to the next question. Next question ಏನಿದೆ, so cards are of the same color ಅಂದ್ರೆ ರೆಡ್ ಇರಬೇಕು ಆರ್ ಬ್ಲಾಕ್ ಇರಬೇಕು, ಕರೆಕ್ಟಾ? ಸೊ ನೆಕ್ಸ್ಟ್ ಕಂಡೀಷನ್ ಏನಿರುತ್ತೆ, ಕಾರ್ಡ್ಸ್ ಸೇಮ್ ಕಲರ್, ಟೋಟಲ್ ಕಾರ್ಡ್ಸ್ ಎಷ್ಟು ಇರಬೇಕು 4 ಕಾರ್ಡ್ಸ್ ಆರ್ ಆಫ್ ದ ಸೇಮ್ ಕಲರ್. ಕಲರ್ ಪ್ರಕಾರ ಎಷ್ಟಿದೆ, ಕಲರ್ ಪ್ರಕಾರ ಇಟ್ ಇಸ್ 26. ಕಲರ್ ಪ್ರಕಾರ 26 ಇಸ್ ಫಾರ್ ಯಾವ್ದಕ್ಕೆ ಹೋಗುತ್ತೆ, ರೆಡ್ ಹೋಗುತ್ತೆ, ಅಂಡ್ 26 ಇಸ್ ಫಾರ್ ಬ್ಲಾಕ್, ಕರೆಕ್ಟಾ? ಸೊ ಫಸ್ಟ್ ಏನು, ಅಥವಾ ಇಟ್ ಶುಡ್ ಬಿಲಾಂಗ್ ಟು ರೆಡ್, ಯುವರ್ 4 ಕಾರ್ಡ್ ಶುಡ್ ಬಿಲಾಂಗ್ ಟು ರೆಡ್ ಆರ್ ಇಟ್ ಶುಡ್ ಬಿಲಾಂಗ್ ಟು ಬ್ಲಾಕ್, ಕರೆಕ್ಟಾ? ಸೊ ನಮ್ಗೆ ಇಲ್ಲಿ ಏನ್ ಚೇಂಜ್ ಆಗ್ತಿದೆ ಅಂದ್ರೆ, ನಮ್ಗೆ ಯೂಶಲಿ ಆಂಡ್ ಬರೋದು ಆರ್ ಬಂದಿದೆ, ವಿಚ್ ಮೀನ್ಸ್ ಐ ಹ್ಯಾವ್ ಟು ಆಡ್ ಆರ್ ಬಂದಿರೋದ್ರಿಂದ. ರೆಡ್ ಅಲ್ಲಿ ಏನ್ ಚೂಸ್ ಮಾಡೋದು, ರೆಡ್ ಅಲ್ಲಿ 26C4. ನೆಕ್ಸ್ಟ್ ಇಲ್ಲಿ ಏನ್ ಚೂಸ್ ಮಾಡೋದು, ಇಲ್ಲೂ ಅಷ್ಟೇ 26C4. ಸೊ ಫಸ್ಟ್ ಇದನ್ನ ಫೈಂಡ್ ಮಾಡೋಣ, ಸೇಮ್ ಆನ್ಸರ್ ಎರಡ್ ಕಡೆ ಬರೆದ್ರೆ ಆಯ್ತು. 26 ಫ್ಯಾಕ್ಟೋರಿಯಲ್ ಇದು ಮಾಡಿದ್ವಿ ಅನ್ಸುತ್ತಲ್ವಾ, 26C4 4 ಮಾಡಿದೆ, 2 ಮಾಡಿದ್ವಿ. ಸೊ ಎನಿವೆ ಮಾಡ್ಲೇಬೇಕು. 26 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 26 minus 4 is 22 ಫ್ಯಾಕ್ಟೋರಿಯಲ್. ಓಕೆ, ವಿಚ್ ಇಸ್ ಈಕ್ವಲ್ ಟು 26 ಇಂಟು 25 ಇಂಟು ದೊಡ್ಡದು ಬರುತ್ತಿದ್ದು 24 ಇಂಟು 23 ಇಂಟು 22 ಹೋಲ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ 4 ಇಂಟು 3 ಇಂಟು 2 ಇಂಟು 1 ಇಂಟು ಇದೇನು 22 ಫ್ಯಾಕ್ಟೋರಿಯಲ್. ಸೊ 22 ಕ್ಯಾನ್ಸಲ್. ನೆಕ್ಸ್ಟ್ ಏನ್ ಕ್ಯಾನ್ಸಲ್ ಆಗುತ್ತೆ ನೋಡಿ, 4 3 12 12 2 24, ಇದಿಷ್ಟು 24 ಕ್ಯಾನ್ಸಲ್. ಸೊ ಏನ್ ಮಾಡ್ಬೇಕು ನೀವು, 26 ಇಂಟು 25 ಇಂಟು 23 ಇದಕ್ಕೊಂದು ಆನ್ಸರ್ ಬರುತ್ತೆ ನಿಮ್ಗೆ. ಓಕೆ, ಕ್ಯಾಲ್ಕುಲೇಟರ್ ನನ್ನ ಹತ್ರ ಇರ್ಬೇಕು ನೋಡಿ, ನೋಡಿ ಕ್ಯಾಲ್ಕುಲೇಟರ್ ಇದೆಯಾ? 3D ಬೇಡ, ನಾರ್ಮಲ್ ಬೇಕು ನಂಗೆ. ಕ್ಯಾಲ್ಕುಲೇಟರ್ ಇದೆಯಾ? ಇಲ್ಲ. ಓಕೆ, ಸೊ 26 ಇಂಟು 25 ಇಂಟು 23 ಕ್ವಿಕ್ ಆಗಿ ಹೇಳ್ತೀನಿ ಅದೇನು ಅಂತ, ಸೊ ದಟ್ ನೀವು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. 26 ಇಂಟು 25 ಇಂಟು 23. ಓಕೆ, 1 4 26 25 23 ಅಷ್ಟೇ ಅಲ್ವಾ, 24 ಹೋಯ್ತು, 22 ಇಲ್ಲ. ಇವಾಗ ಎಷ್ಟು ಬಂತು, 14950. ಓಕೆ, 14950. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡಂಗಿಲ್ಲ ಬಿಕಾಸ್ ನಾನು ಒಂದೇ ಸರಿ ಫೈನ್ ಮಾಡಿರೋದು. ಸೊ ಸೆಕೆಂಡ್ ಟೈಮ್ ಏನ್ ಮಾಡ್ಬೇಕು ನಾನು, therefore ಲಾಸ್ಟ್ ಬರೆದ್ಬಿಡ್ತೀನಿ, ಟೋಟಲ್ ನಂಬರ್ ಆಫ್ ವೇಸ್ ಇಸ್ ಈಕ್ವಲ್ ಟು ಏನಂತ ಬರೀತೀನಿ, 14950 ಪ್ಲಸ್ 14950. ಸೊ ಟೋಟಲ್ ಎಷ್ಟಾಗುತ್ತೆ 28900 ವೇಸ್ ಅಲ್ಲಿ ನೀವು 4 ಕಾರ್ಡ್ ನ ಕಲರ್ ಪ್ರಕಾರ ತಗೋಬಹುದು. ಓಕೆ, ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ನ ಬೇಜಾನಿದೆ, ಎಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಮಾಡಬೇಕಾದ್ರಿಂದ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ವೆಶ್ಚನ್ಸ್. ನೋಡೋಣ ನೆಕ್ಸ್ಟ್ ಕ್ವೆಶ್ಚನ್. ಕಾಣಿಸ್ತಿದೆ ಎಲ್ರಿಗೂ? ಎಸ್. ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ಕ್ಯಾನ್ ಬಿ ಫಾರ್ಮ್ ಫ್ರಮ್ ದ ಲೆಟರ್ಸ್ ಮಂಡೇ, ಅಸ್ಯೂಮಿಂಗ್ ದಟ್ ನೋ ಲೆಟರ್ ಇಸ್ ರಿಪೀಟೆಡ್. ಓಕೆ, 4 letters are used at a time ಅಂತ ಹೇಳ್ತಿದ್ದಾರೆ. ರಿಪಿಟೇಷನ್ ಇಲ್ಲ. ಓಕೆ, ಫಸ್ಟ್ ಥಿಂಗ್ ನೋ ರಿಪಿಟೇಷನ್, ಅಂಡ್ ಇಲ್ಲಿ ಕೊಟ್ಟಿರೋ ವರ್ಡ್ ಏನು, ಕೊಟ್ಟಿರೋ ವರ್ಡ್ ಮಂಡೇ. ಓಕೆ, ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ಹೌ ಮೆನಿ ನಂಬರ್ ಆಫ್ ಆಬ್ಜೆಕ್ಟ್ಸ್ ಆರ್ ಅವೈಲೇಬಲ್ ಫಾರ್ ಅಸ್. 3 + 3 ಎಷ್ಟಾಗುತ್ತೆ, 6 ಆಗುತ್ತೆ. n is equal to 6. ಫಸ್ಟ್ ಕಂಡೀಷನ್ ಏನ್ ಹೇಳ್ತಿದ್ದಾರೆ, 4 letters are used ಅಂತ ಹೇಳ್ತಿದ್ದಾರೆ. 4 letters are used ಅಂತ ಹೇಳ್ತಿದ್ದಾರೆ. ಓಕೆ, ದಟ್ ಕ್ಯಾನ್ ಬಿ ಎನಿಥಿಂಗ್, ವಿತೌಟ್ ಮೀನಿಂಗ್, ರಿಪಿಟೇಷನ್, ನೋ ಲೆಟರ್ ಇಸ್ ರಿಪೀಟೆಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ತರ ಎಲ್ಲ ಕೊಟ್ಟಾಗ ರಿಪೀಟೆಡ್ ಅದೆಲ್ಲ, ಸೊ ನಮ್ ತಲೆ ಎಲ್ಲಿಗೆ ಹೋಗುತ್ತೆ, ರಿಪೀಟೆಡ್ ನಾಟ್ ರಿಪೀಟೆಡ್ ಅದೆಲ್ಲ ಇರೋದು ರೂಲ್ಸ್ ಇರೋದು ಪರ್ಮ್ಯುಟೇಷನ್ ಅಲ್ಲಿ. ಸೊ ನಾವು ನೀಟಾಗಿ ಪರ್ಮ್ಯುಟೇಷನ್ ಹೋಗೋಣ. ಬಿಫೋರ್ ಗೋಯಿಂಗ್ ಟು ಪರ್ಮ್ಯುಟೇಷನ್ ನಾವು ಇನ್ನೊಂದೇನು ಅರ್ಥ ಮಾಡ್ಕೋಬೇಕು, ರಿಪಿಟೇಷನ್ ಇದೆಯಾ ಇದರಲ್ಲಿ, ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈಸಿಯಾಗಿ 6 letters ಇದೆ
ಇದರಿಂದ 4 ನಾನು ಏನ್ ಮಾಡಬೇಕು, ಯೂಸ್ ಮಾಡಬೇಕು. ಸೊ 6p4 ಫಾರ್ಮುಲಾ ಏನು, 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 minus 4 ಹೋಲ್ ಫ್ಯಾಕ್ಟೋರಿಯಲ್, 6 into 5 into 4 into 3 into 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 minus 4 is 2 ಫ್ಯಾಕ್ಟೋರಿಯಲ್. ಎರಡು ಕ್ಯಾನ್ಸಲ್ ಮಾಡ್ತೀನಿ. 30 34 120, 120 into 3 is 360 ways. So totally there are 360 ways. Okay, next second one ಏನೇನು ಕೇಳ್ತಿದ್ದಾರೆ. Second one they are telling that all letters are used at that time. All letters available letters 6, all ಅಂದ್ರೆ 6. ಸೊ 6p6 ಹೆಂಗ್ ಫೈಂಡ್ ಮಾಡೋದು, npn ಇದೆ, ಡೈರೆಕ್ಟ್ ಆಗಿ 6 ಫ್ಯಾಕ್ಟೋರಿಯಲ್ ಬರೀತೀನಿ, ವಿಚ್ ಇಸ್ ನಥಿಂಗ್ ಬಟ್ 6 into 5 into 4 into 3 into 2 into 1 ಎಷ್ಟಾಗುತ್ತಿದೋ 720 ಆಗ್ಬೇಕು. ಒಂದ್ಸರಿ ಚೆಕ್ ಮಾಡೋಣ. 30 120 360 720 ಡೇಸ್. ಓಕೆ, ನಾವು ಕಷ್ಟ ಅನ್ಕೊಳ್ಳೋದೇನೆ ಈಸಿ ಇರುತ್ತೆ. ಇದೇ ಎಕ್ಸಾಂಪಲ್, ಇದೆಲ್ಲ ಹೇಳಿದ್ನ ನಾನು. npn ಸೇಮ್ ಬಂದ್ರೆ n ಫ್ಯಾಕ್ಟೋರಿಯಲ್ ಮಾಡಬೇಕು. ರಿಪೀಟೆಡ್ ರೂಲ್ಸ್ ಎಲ್ಲ ಬಂದ್ರೆ npr ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಏನಿದೆ, ಆಲ್ ಲೆಟರ್ಸ್ ಆರ್ ಯೂಸ್ಡ್ ಬಟ್ ಫಸ್ಟ್ ಲೆಟರ್ ಇಸ್ ಅ ವೊವೆಲ್. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಲೆಟರ್ ಇಸ್ ಅ ವೊವೆಲ್ ಅಂದ್ರೆ ನೀವ್ ಏನ್ 6 ಲೆಟರ್ಸ್ ತಗೋತೀರಾ, ಆ 6 ಲೆಟರ್ಸ್ ಅಲ್ಲಿ ಫಸ್ಟ್ ಜಾಗ ಫಿಲ್ ಮಾಡಕ್ಕಾಗೋದು ವೊವೆಲ್ ಮಾತ್ರ. ಯು ಶುಡ್ ಬಿ ಏಬಲ್ ಟು ಫಿಲ್ ಓನ್ಲಿ ವೊವೆಲ್. ಫಸ್ಟ್ ಆಫ್ ಆಲ್ ಅವೈಲಬಲ್ 6 ಲೆಟರ್ಸ್ ಅಲ್ಲಿ ಎಷ್ಟು ವೊವೆಲ್ಸ್ ಇದೆ ನಮ್ಮ ಹತ್ರ ಅದನ್ನ ನೋಡ್ಕೋಬೇಕು. ಕರೆಕ್ಟಾ? ಸೊ ಎಷ್ಟು ವೊವೆಲ್ಸ್ ಇದೆ ನಮ್ಮ ಹತ್ರ ಇರೋದು ವೊವೆಲ್ಸ್ ಯಾವ್ದು ಅಂದ್ರೆ ವಿ ಹ್ಯಾವ್ ಓ ಅಂಡ್ ವಿ ಹ್ಯಾವ್ ಎ. ಸೊ ಫಸ್ಟ್ ಲೆಟರ್ ಕ್ಯಾನ್ ಬಿ ಐದರ್ ಫಿಲ್ಡ್ ಬೈ ಓ ಆರ್ ಎ. ಓಕೆ, ಸೊ ಫಸ್ಟ್ ಕೇಸ್ ಏನ್ ಮಾಡ್ತೀನಿ, ಐ ಫಿಲ್ ಇಟ್ ವಿತ್ ಓ. ಸೊ ರಿಮೈನಿಂಗ್ ಎಷ್ಟು ಲೆಟರ್ಸ್ ಇದೆ, 1 2 3 4 5. ಸೊ ಹೊಸ ಹೊಸ ಆಬ್ಜೆಕ್ಟ್ಸ್ ನನ್ನ ಹತ್ರ ಇರೋದೆಷ್ಟು, n is equal to 5. ಎಷ್ಟು ಸ್ಪೇಸ್ ಇದೆ ಫಿಲ್ ಮಾಡಕ್ಕೆ, r is equal to 5. ಓಕೆ, ಸೊ ಏನಾಗುತ್ತೆ ಇವಾಗ 5p5 which is equal to 5 factorial. 5 factorial ಅಂದ್ರೆ 5 into 4 into 3 into 2 into 1 20 60 ಎಷ್ಟಾಗುತ್ತೆ ಇದು 120 ways ಆಗುತ್ತೆ. ಓಕೆ, ಅಂಡ್ ಸಪೋಸ್ ನಾನು ಇದು ಫಸ್ಟ್ ಕೇಸು. ಸೆಕೆಂಡ್ ಕೇಸ್ ಏನ್ ಮಾಡ್ತೀನಿ, ಇದೇ ತರ ಓ ಬದಲು ಎ ಫಿಲ್ ಮಾಡ್ತೀನಿ. ಅಗೈನ್ ಏನು ಚೇಂಜ್ ಆಗಲ್ಲ. ಅಗೈನ್ ಐ ಹ್ಯಾವ್ ಟು ಫಿಲ್. ನನ್ನ ಹತ್ರ 5 ಲೆಟರ್ಸ್ ಇದೆ, ನನ್ನ ಹತ್ರ ಫಿಲ್ ಮಾಡಕ್ ಸ್ಪೇಸ್ 5 ಇದೆ. ಸೊ ಅಗೈನ್ ಏನಾಗುತ್ತೆ, 5p5 ಆಗುತ್ತೆ. ಇಲ್ಲೇ ಫೈಂಡ್ ಮಾಡಿದೀವಿ, ವಿಚ್ ಇಸ್ ನಥಿಂಗ್ ಬಟ್ 120. ಓಕೆ, ಸೊ ಆಲ್ ಲೆಟರ್ಸ್ ಆರ್ ಯೂಸ್ ಬಟ್ ಫಸ್ಟ್ ಲೆಟರ್ ಇಸ್ ಎ ವೊವೆಲ್. ಸೊ ಟೋಟಲ್ ಎಷ್ಟಾಗುತ್ತೆ ಇವಾಗ, ಇಲ್ಲಿ ಬಂದಿರೋ 120 ನ ಇಲ್ಲಿ ಬಂದಿರೋ 120 ನ ಆಡ್ ಮಾಡಿ ಯು ವಿಲ್ ರೈಟ್ 240 ways. ಟೋಟಲ್ ನಂಬರ್ ಆಫ್ ways when vowels are there in the beginning is 240. ಅರ್ಥ ಆಗ್ತಿದ್ಯಾ? ಓಕೆ, ದಿಸ್ ವಾಸ್ ಅ ಡಿಫರೆಂಟ್ ಟೈಪ್ ಆಫ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ 7th ಕ್ವೆಶ್ಚನ್ ಈ ತರ ಇದೆ. Find the number of arrangement of the letters of the word permutations. In how many of the arrangements word starts with P and ends with S? ಎರಡು ಕ್ಲೂ ಸಿಕ್ಕಿದೆ ನಮಗೆ, ಬಿಕಾಸ್ ವಿ ಹ್ಯಾವ್ ಟು ಡು ಪರ್ಮ್ಯೂಟೇಷನ್ ಅನ್ನೋದು ಎರಡು ಕ್ಲೂ ಸಿಕ್ಕಿದೆ. ಒಂದು ಅರೇಂಜ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಸೊ ಐ ವಿಲ್ ಗೋ ದ ಸೇಮ್ ಥಿಂಗ್. ಕೊಟ್ಟಿರೋ ವರ್ಡ್ ಏನು, ಕೊಟ್ಟಿರೋ ವರ್ಡ್ ಪರ್ಮ್ಯೂಟೇಷನ್ಸ್. ಕರೆಕ್ಟಾ? ಬರೀ ಶನ್ ಅಲ್ಲ, ಪರ್ಮ್ಯೂಟೇಷನ್ಸ್. ಸೊ ಎಷ್ಟಿದೆ, 1 2 3 4 5 6 7 8 9 10 11 12 ಇದೆ. ಸೊ n ಏನಾಗುತ್ತೆ, 12 ಆಗುತ್ತೆ. ಫಸ್ಟ್ ಕಂಡೀಷನ್ ನೋಡೋಣ. ಫಸ್ಟ್ ಕಂಡೀಷನ್ ಏನ್ ಹೇಳ್ತಿದ್ದಾರೆ, ವರ್ಡ್ ಸ್ಟಾರ್ಟ್ಸ್ ವಿತ್ ಪಿ. ಸೊ ಆ 12 ಏನಿದೆ ಪಿ ಇಂದ ಸ್ಟಾರ್ಟ್ ಆಗ್ಬೇಕು, ಎಸ್ ಇಂದ ಎಂಡ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಪಿ ಅಂಡ್ ಎಸ್ ಆರ್ ಫಿಕ್ಸ್ಡ್. ಪಿ ಅಂಡ್ ಎಸ್ ನೀವು ಮೂವ್ ಮಾಡಂಗೇ ಇಲ್ಲ. ಓಕೆ, ಸೊ ಎರಡು ಫಿಕ್ಸ್ ಆದ್ಮೇಲೆ ವಾಟ್ ನಂಬರ್ ಆಫ್ ಲೆಟರ್ಸ್ ಯಾವ, ಇವಾಗ 12 ಇತ್ತು ನಿಮ್ಮ ಹತ್ರ, 12 ಅಲ್ಲಿ ಎರಡು ಹೊಟ್ಟೋಯ್ತು, ಬಿಕಾಸ್ ಅದೆರಡು ಫಿಕ್ಸ್ ಮಾಡಬೇಕಿತ್ತು. ಕರೆಕ್ಟಾ? ಸೊ ನಿಮ್ಮ ಹತ್ರ ಎಷ್ಟು ನಂಬರ್ ಆಫ್ ಅವೈಲೇಬಲ್ ಲೆಟರ್ಸ್ ಇದೆ, 10 ಇದೆ. ನೀವು ಎಷ್ಟು ಫಿಲ್ ಮಾಡಬೇಕು, ಯು ಹ್ಯಾವ್ ಟು ಫಿಲ್ 10. ಬಟ್ ಇದ್ರಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡ್ಬೇಕು ನೀವು ಅಂದ್ರೆ ಪರ್ಮ್ಯೂಟೇಷನ್ಸ್. ಈಗ ನಾನು 10p ಮಾಡಿದ್ರೆ ತಲೆನೋವುದು. ಸೊ ಅದ್ರ ಬದಲು ನಾನು ಏನ್ ಮಾಡ್ಬೋದು ಇಲ್ಲಿ, ಇಫ್ ಐ ವಿಲ್ ಚೆಕ್ ಫಾರ್ ಎನಿ ರಿಪೀಟೇಷನ್, ಯಾವ್ದಾದ್ರು ರಿಪೀಟ್ ಆಗಿದ್ರೆ, ಬಿಕಾಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ರಿಪೀಟೇಷನ್ ಇಸ್ ನಾಟ್ ಅಲೌಡ್ ಅಂತ. ಸೊ ರಿಪೀಟೇಷನ್ ಇದೆಯಾ ಚೆಕ್ ಮಾಡೋಣ. ERMUTAT. ಓಕೆ, ಟಿ 2 ಸರಿ ರಿಪೀಟ್ ಆಗ್ತಿದೆ. ಸೊ ಏನ್ ಮಾಡ್ತೀನಿ ಇವಾಗ, ಈಸಿ ಟು ಯೂಸ್ ದಟ್. ಟಿ ಈಸ್ ಬೀಯಿಂಗ್ ರಿಪೀಟೆಡ್. ಎಷ್ಟು ಸರಿ ರಿಪೀಟ್ ಆಗ್ತಿದೆ ಇದು, ಈಸ್ ರಿಪೀಟೆಡ್ 2 times. ಸೊ ಏನ್ ಮಾಡ್ತೀನಿ, ಈ ಟಿ ನಾನು P1 ಅಂತ ತಗೋತೀನಿ. ಓಕೆ, ಸೊ ಏನ್ ಮಾಡ್ಬೇಕು ಇವಾಗ, ಸೊ ಪರ್ಮ್ಯೂಟೇಷನ್ ಇಸ್ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ P1 ಅಂತ ತಗೊಂಡ್ರೆ 2 ಫ್ಯಾಕ್ಟೋರಿಯಲ್. ಎಷ್ಟು ಬರ್ತಿದ್ದು, 10 into 9 into 8 into 7 into 6 into 5 into ದೊಡ್ಡದು ಬರ್ತಿದ್ದು 3 into 2 ಫ್ಯಾಕ್ಟೋರಿಯಲ್ divided by 2 factorial. 2 factorial cancel.
ಇದೆಷ್ಟೋ ಬರುತ್ತಿದ್ದು, ತುಂಬಾ ದೊಡ್ಡದು ಬರುತ್ತೆ ಅನ್ಕೊಂಡಿದೀನಿ. ಓಕೆ, ಲೆಟ್ಸ್ ಜಸ್ಟ್ ಚೆಕ್. ಡೈರೆಕ್ಟ್ ಆಗಿ ನಿಮ್ ಮುಂದೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3. ಸೊ 18400 ಬರ್ತಾ ಇದೆ. ಸೊ ಏನ್ ಮಾಡ್ತೀನಿ, ಅದೇ ಆನ್ಸರ್ ಇಲ್ಲೂ ಬರೀತೀನಿ. 1814400 ways. This is your answer. Okay, done. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನ್ ಹೇಳ್ತಿದೆ? ಸೆಕೆಂಡ್ ಕಂಡೀಷನ್ ನೋಡ, ಇವಾಗ ವೊವೆಲ್ಸ್ ಆರ್ ದೇರ್ ಟುಗೆದರ್ ಅಂತ ಹೇಳ್ತಿದೆ. ಓಕೆ, ವೊವೆಲ್ಸ್ ಆರ್ ದೇರ್ ಟುಗೆದರ್ ಅಂತ ಹೇಳ್ತಿದೆ. ಓಕೆ, ಸೊ ಎಷ್ಟು ವೊವೆಲ್ಸ್ ಇದೆ? ಫಸ್ಟ್ ಆಫ್ ಆಲ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಎಷ್ಟು ವೊವೆಲ್ಸ್ ಇದೆ ಅಂತ. ಆಸ್ ಯು ಕ್ಯಾನ್ ಸಿ, ಇ ಇಸ್ ಅ ವೊವೆಲ್, ಸೊ ಫಸ್ಟ್ ಇ ಬರಿತೀನಿ. ನೆಕ್ಸ್ಟ್ ಯು ಇಸ್ ಅ ವೊವೆಲ್, ನೆಕ್ಸ್ಟ್ ಯು ಬರಿತೀನಿ. ನೆಕ್ಸ್ಟ್ ಎ ಇಸ್ ಅ ವೊವೆಲ್, ನೆಕ್ಸ್ಟ್ ಎ ಬರಿತೀನಿ. ನೆಕ್ಸ್ಟ್ ಏನಿದೆ? ಐ ಇದೆ, ಐ ಇಸ್ ಅ ವೊವೆಲ್, ಓ ಇಸ್ ಅ ವೊವೆಲ್. ಸೊ ಟೋಟಲ್ ಆಗಿ ಎಷ್ಟು ಬ್ಲಾಂಕ್ಸ್ ನ ಫಿಲ್ ಮಾಡ್ತಿದೆ ಬರೀ ವೊವೆಲ್ಸ್ ಯೂಸ್ ಮಾಡಿದ್ರೆ? ಏನ್ ಹೇಳ್ತಿದೆ? ವೊವೆಲ್ಸ್ ಆರ್ ಆಲ್ ಟುಗೆದರ್. ಸ್ಟಾರ್ಟಿಂಗ್ ಅಲ್ಲೇ ಎಲ್ಲಿ ಬೇಕಾದ್ರೂ ಇರ್ಬೋದು ವೊವೆಲ್ಸ್. ಓಕೆ, ಸೊ ಇಷ್ಟು ರೋಸ್ ನಾನು ಟೋಟಲ್ ಆಗಿ ಫಿಲ್ ಮಾಡಿದ್ರೆ ಎಷ್ಟು ರೋಸ್ ಅಂತೀವಿ, ಇಷ್ಟು ಬ್ಲಾಂಕ್ಸ್ ನಾನು ಫಿಲ್ ಮಾಡಿದ್ರೆ ಟೋಟಲ್ ಎಷ್ಟು ಆಕ್ಯುಪೈ ಮಾಡ್ತಿದೆ? ಟೋಟಲ್ ಎಷ್ಟು ಲೆಟರ್ಸ್ ಇದೆ? ಫಸ್ಟ್ ಆಫ್ ಆಲ್ 5 ಇದೆ. ಎಷ್ಟು ಜಾಗನ ಆಕ್ಯುಪೈ ಮಾಡ್ತಿದೆ? ಇಟ್ ಇಸ್ ಆಕ್ಯುಪೈಯಿಂಗ್ 5, ವಿಚ್ ಮೀನ್ಸ್ ಈ 5ರಲ್ಲಿ ನಾನು ಆಟ ಆಡ್ಬೋದು. ಫಸ್ಟ್ ಯುನೇ ಇರಬೇಕು ಅಂತಿಲ್ಲ, ಸೆಕೆಂಡ್ ಯು ಏನು ಫಸ್ಟ್ ಇನೇ ಇರಬೇಕು, ಸೆಕೆಂಡ್ ಯುನೇ ಇರಬೇಕು ಅಂತ ಏನಿಲ್ಲ. ಐ ಕ್ಯಾನ್ ಪ್ಲೇ ಅರೌಂಡ್. ಎ ಯು ಐ ಓ ಇ ತಗೋಬಹುದು, ಅಥವಾ ನೆಕ್ಸ್ಟ್ ಯು ಇ ಎ ಐ ಓ ತಗೋಬಹುದು. ಐ ಕ್ಯಾನ್ ಚೇಂಜ್ ಥಿಂಗ್ಸ್. ಕರೆಕ್ಟಾ? ಅಂದ್ರೆ ಪ್ರತಿ ಅರೇಂಜ್ಮೆಂಟ್ ಡಿಫರೆಂಟ್ ಆನ್ಸರ್ ಕೊಡುತ್ತೆ. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಪರ್ಮಿಟೇಷನ್. ಕರೆಕ್ಟ್? ಸೊ ಇವಾಗ ಏನ್ ಮಾಡ್ಬೇಕು ನಾನು? ಫಸ್ಟ್ ಇದನ್ನ ಮುಗಿಸ್ಕೊಳ್ಳೋಣ. ಸೊ ಯು ಹ್ಯಾವ್ 5 ಲೆಟರ್ಸ್ ಅಂಡ್ ಐ ಕ್ಯಾನ್ ಪ್ಲೇ ಅರೌಂಡ್. ಎಷ್ಟು ಎಲ್ಲ ಒಟ್ಟಿಗೆ ತಗೊಂಡ್ರೆ ಏನಾಗುತ್ತೆ? ಆರ್ ಇಸ್ ಆಲ್ಸೋ ಈಕ್ವಲ್ ಟು 5 ಆಗುತ್ತೆ. ಸೊ ಎನ್ ಪಿ ಆರ್ ಇಸ್ ಈಕ್ವಲ್ ಟು 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಯಾಕೆ? ಎನ್ ಪಿ ಆರ್ ಇಸ್ ನಥಿಂಗ್ ಬಟ್ ಎನ್ ಪಿ ಎನ್ ಅಂದ್ರೆ 5p 5 ಬರುತ್ತೆ. ಎರಡು ಸೇಮ್ ಇದ್ರೆ ಈಸಿಯಾಗಿ 5 ಫ್ಯಾಕ್ಟೋರಿಯಲ್ ಮುಗಿಸಬಹುದು. 5 ಫ್ಯಾಕ್ಟೋರಿಯಲ್ ಸೋ ಮಚ್? 5 into 4 into 3 26 ಬರ್ದ್ಬೋಣ. 5 into 4 into 3 into 2 into 1 20 60 120 ವೇಸ್ ಅಲ್ಲಿ ನೀವು ಬರೀ ಈ 5 ಫಿಲ್ ಮಾಡಬಹುದು. ಬಟ್ ಟೋಟಲ್ ಎಷ್ಟಿತ್ತು ಅದು ಇಂಪಾರ್ಟೆಂಟ್ ಅಲ್ವಾ? ಟೋಟಲ್ ಎಷ್ಟಿರುತ್ತೆ? ಟೋಟಲ್ ನಮ್ಮ ಹತ್ರ ಎಕ್ಸ್ಟ್ರಾ 5 ಇದೆ ಅಂದ್ರೆ ಇನ್ನ 7 ಆಡ್ ಮಾಡಬೇಕು. ಸೊ ಆ ಒಂದು ಗ್ಯಾಪ್ ನ ಬೇರೆ ಕಲರ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ, ಅರ್ಥ ಆಗುತ್ತೆ. 3 4 5 6 7. ಈಗ ನಾವೇನ್ ವೊವೆಲ್ಸ್ ಮಾಡಿದ್ವಿ, ನಾನು ಬಿಗಿನಿಂಗ್ ಅಲ್ಲಿ ತಗೊಂಡು ಆ 5ನ ಒಟ್ಟಿಗೆ ಇಟ್ಕೊಂಡೆ ಅಂಡ್ ಅದು ಹೆಂಗ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಸೊ ಸಪೋಸ್ ಇದು ಮಧ್ಯದಲ್ಲಿ ಏನಾದ್ರೂ ಬಂತು ಅಂದ್ರೆ ಅದೆಲ್ಲ ಇಲ್ಲಿ ಕ್ಯಾಲ್ಕುಲೇಟ್ ಆಗ್ಬಿಟ್ಟಿದೆ 120. ನಾನು ಅದ್ರ ಬಗ್ಗೆ ವರಿ ಮಾಡಂಗಿಲ್ಲ ಇವಾಗ. ಓಕೆ, ಏನ್ ಮಾಡ್ತೀನಿ ಇವಾಗ? ಐ ಪುಟ್ ಅ ಬಾಕ್ಸ್ ಫಾರ್ ದಿಸ್. ಈ ಕ್ಯಾಲ್ಕುಲೇಷನ್ ಆಗೋಗಿದೆ ಅಂಡ್ ಇಡೀ ಬಾಕ್ಸ್ ನ ಐ ಜಸ್ಟ್ ಕನ್ಸಿಡರ್ ದಿಸ್ ಆಸ್ 1 ಸಿಂಗಲ್ ಲೆಟರ್. ಯಾಕೆ? ಆ ಒಳಗಡೆ ಏನೇನೋ ಸರ್ಕಸ್ ಆಗ್ತಾ ಇದೆ, ಅದು ಕ್ಯಾಲ್ಕುಲೇಷನ್ಸ್ ಮುಗ್ದೋಗಿದೆ. ಬಟ್ ಟೋಟಲ್ ಆಗಿ ಎಷ್ಟು ಲೆಟರ್ಸ್ ಇದೆ ಇವಾಗ? ಆ 5 ಬರ್ಡನ್ ಕಡಿಮೆ ಮಾಡಿದ್ರೆ ಟೋಟಲ್ ಆಗಿ ಎಷ್ಟು ಲೆಟರ್ಸ್ ಇದೆ? ವಿ ಹ್ಯಾವ್ 1 ಪ್ಲಸ್ ದ ರಿಮೈನಿಂಗ್ 7. ಸೊ ಹೊಸ ಎನ್ ಏನಾಯ್ತು ಇವಾಗ? ಎನ್ ಇಸ್ ಈಕ್ವಲ್ ಟು 8. ಆಚೆಗಡೆಯಿಂದ ನೋಡಿದ್ರೆ ನಿಮ್ಮ ಹತ್ರ 8 ಲೆಟರ್ಸ್ ಇದೆ ಅಷ್ಟೇ. ಮಿಕ್ಕಿದೆಲ್ಲೋ ಹೋಯ್ತಂಗಂದ್ರೆ ಮಿಕ್ಕಿದ್ದು ಒಳಗಡೆ ವೊವೆಲ್ಸ್ ಆಗಿದೆ. ಓಕೆ, ಅಂಡ್ ತಿರ್ಗಾ ಇದ್ರಲ್ಲಿ ನೀವೇನ್ ಲೆಟರ್ಸ್ ಯೂಸ್ ಮಾಡ್ತೀರಾ, ಇಟ್ ಈಸ್ ಹ್ಯಾವಿಂಗ್ ಸಮ್ ರಿಪಿಟೇಷನ್. ಸೊ ಏನ್ ಮಾಡ್ಬೋದು ನೀವು? ಅಗೈನ್ ಟಿ ಈಸ್ ಬೀಂಗ್ ರಿಪೀಟೆಡ್ 2 times, therefore 2 times. ಓಕೆ, therefore ನೀವೇನ್ ಮಾಡ್ತೀರಾ? therefore npr is equal to 8 factorial divided by 2 factorial. ಸೊ ಏನಾಗುತ್ತೆ? 8 into 7 into 6 into 5 into 2 factorial divided by 2 factorial ಆಗುತ್ತೆ. 2 and 2 ಕ್ಯಾನ್ಸಲ್ ಮಾಡ್ತೀನಿ. once again let's calculate. ಎಷ್ಟು ಬರುತ್ತಿದೋ? 8 into 7 into 6 into 5 into 4 into 3 is equal to ಎಷ್ಟು ಬರುತ್ತೆ? ಎಷ್ಟು ಬರುತ್ತಿಲ್ಲಿ? 20160 ಬರುತ್ತೆ. ಓಕೆ, ಬಟ್ ಇಲ್ಲಿಗೆ ನಾವು ಸ್ಟಾಪ್ ಮಾಡಕ್ ಆಗಲ್ಲ, ಬಿಕಾಸ್ ಟೋಟಲ್ ಕೇಳಿರೋದು ಅವರು. ಕರೆಕ್ಟಾ? ಇದ್ರ ಜೊತೆಗೆ 1 ಲೆಟರ್ ಅಂಡ್ 7 ಲೆಟರ್ಸ್ ಎರಡು ಒಟ್ಟಿಗೆ ಮಾಡ್ಬೇಕು ನಾವು. ಸೊ ಟೋಟಲ್ ಏನಾಗುತ್ತೆ? ಟೋಟಲ್ ಅಂದ್ರೆ ಇದು ಎರಡನ್ನೂ ನಾವು ಆಡ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? 120 into 20160 ಆಗುತ್ತೆ. ಏನೋ ಮಿಸ್ ಮಾಡಿದೀನಲ್ಲ. 8 into 7 into 6 into 5 into 4 into 3 ಕರೆಕ್ಟ್ ಆಗಿದೆ. ಇಂಟು ಏನ್ ಮಾಡ್ಬೇಕೀಗ? ಇಂಟು 120 ಮಾಡ್ಬೇಕು. ಸೊ ಏನ್ ಬರ್ತಾ ಇದೆ ಆನ್ಸರ್? ಇಸ್ ಈಕ್ವಲ್ ಟು 2419200 ಬರ್ತಾ ಇದೆ. ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ಏನಕ್ಕೆ ಇಂಟು ಮಾಡಿದೆ ಗೊತ್ತಾಯ್ತಲ್ವಾ?
1 ಲೆಟರ್ ಪ್ಲಸ್ ಅಂದ್ರೆ ಜೊತೆಗೆ ಅದ್ರ ಜೊತೆಗೆ 7 ಲೆಟರ್ ಮಿಕ್ಸ್ ನಾವು ಆಡ್ ಮಾಡಬೇಕು. ಸೊ ದಟ್ ಈಸ್ ಯುವರ್ ಆನ್ಸರ್. ಓಕೆ, ಪರ್ಮಿಟೇಷನ್ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೆಕ್ಸ್ಟ್ ಕ್ವೆಶ್ಚನ್? ಹೇಳಿ ನೆಕ್ಸ್ಟ್ ಕ್ವೆಶ್ಚನ್. Okay. In how many distinct permutations of the word Mississippi the four eyes do not come together ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಪರ್ಮ್ಯುಟೇಷನ್ ಅನ್ನೋ ವರ್ಡ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, ಫಸ್ಟ್ ಎಷ್ಟು ನಂಬರ್ ಆಫ್ ಲೆಟರ್ಸ್ ನನ್ನ ಹತ್ರ ಅವೈಲೇಬಲ್ ಇದೆ ಅಂತ ಬರೀತೀನಿ. ಮಿಸ್ಸಿಸಿಪ್ಪಿ. ಓಕೆ, ಸೊ ಎಷ್ಟು ಲೆಟರ್ಸ್ ಇದೆ ನನ್ನ ಹತ್ರ? 1 2 3 4 5 6 7 8 9 10 11 ಇದೆ. ಓಕೆ, ಸೊ n is equal to 11. ಓಕೆ, ಈಗ 4 eyes do not come together. ಅವ್ರು ಕೊಟ್ಟಿರೋ ಕಂಡೀಷನ್ ತುಂಬಾ ಸಿಂಪಲ್. 4 eyes do not come together. Do not come together. ಓಕೆ, ಅದು ಬಿಟ್ಟು ಯಾವ್ದು ಬೇಕಾದ್ರೂ ಬರ್ಬೋದು, ಬಟ್ ಯಾವುದೇ ಕಾರಣಕ್ಕೂ 4 ಐ ಒಟ್ಟಿಗೆ ಬರಂಗಿಲ್ಲ. ಓಕೆ, ಈಗ ಸಿಂಪಲ್. ಒಟ್ಟಿಗೆ ಬರದೇ ಇರೋದನ್ನ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು? ಲಾಜಿಕಲಿ ಯೋಚನೆ ಮಾಡಿ. ಈಗ ನಮ್ಮ ಹತ್ರ ಟೋಟಲ್ ಒಂದು ವ್ಯಾಲ್ಯೂ ರೆಡಿ ಇದೆ ಅಂಡ್ ಯಾವಾಗ ಬರುತ್ತೆ, ಇವಾಗ 4 ಐಸ್ ಒಟ್ಟಿಗೆ ಯಾವಾಗ ಇರುತ್ತೆ, ಆ ಕಂಡೀಷನ್ ಆಫ್ ಪರ್ಮಿಟೇಷನ್ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಬಹುದು. ಟೋಟಲ್ ವೇಸ್ ಆಫ್ ಅರೇಂಜಿಂಗ್ ಅದನ್ನ ಫೈಂಡ್ ಮಾಡಬಹುದು. ಸೊ ಟೋಟಲ್ ಇಂದ ಯಾವಾಗ ಐ ಬರುತ್ತೆ, 4 ಐ ಒಟ್ಟಿಗೆ ಬರುತ್ತೆ, ಅದನ್ನ ಮೈನಸ್ ಮಾಡ್ಬಿಟ್ರೆ ಮಿಕ್ಕಿದ ಯಾವ್ದ್ರಲ್ಲೂ ಐ ಒಟ್ಟಿಗೆ ಬರಲ್ಲ. ಅದೇ ಐಡಿಯಾ ಇವಾಗ ನಾನು ಯೂಸ್ ಮಾಡ್ತೀನಿ. ಸೊ ಐ ಡು ನಾಟ್ ಕಮ್ ಟುಗೆದರ್ ಅಂದ್ರೆ ನಾನು ಏನ್ ಮಾಡಬೇಕು? ಟೋಟಲ್ ವೇ ಆಫ್ ಅರೇಂಜಿಂಗ್ ಅಥವಾ ಟೋಟಲ್ ವೇಸ್ ಆಫ್ ಯೂಸಿಂಗ್ ಮಿಸಿಸಿಪಿ, ಆ ವರ್ಡ್ಸ್ ಲೆಟರ್ಸ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವೋ ಮೈನಸ್ ನಂಬರ್ ಆಫ್ ವೇಸ್ ವೇರ್ 4 ಐ ಕಮ್ ಟುಗೆದರ್. ಓಕೆ, ಸೊ ಸೆಪರೇಟ್ ಆಗಿ ನಾನು ಏನ್ ಕ್ಯಾಲ್ಕುಲೇಟ್ ಮಾಡ್ತೀನಿ? ಫಸ್ಟ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಟೋಟಲ್ ಎಲ್ಲ ಸೇರಿ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, ಸೊ ಎಲ್ಲ ಸೇರಿ ಎಷ್ಟು ಬರುತ್ತೆ ಅಂದ್ರೆ ಸಿಂಪಲ್. n is equal to 11 and I can see ಎಲ್ಲ ರಿಪೀಟ್ ಆಗ್ತಿದೆ ನೋಡಿ. I ಎಷ್ಟು ಸರಿ ರಿಪೀಟ್ ಆಗ್ತಿದೆ? I is repeating 1 2 3 4 4 ಸರಿ ರಿಪೀಟ್ ಆಗ್ತಿದೆ. ಇದನ್ನ ಫಸ್ಟ್ ಲೆಟರ್ ತಗೋತೀವಿ. ಓಕೆ, ನೆಕ್ಸ್ಟ್ ಇನ್ಯಾವ್ದು ರಿಪೀಟ್ ಆಗ್ತಿದೆ? ಎಸ್ ರಿಪೀಟ್ ಆಗ್ತಿದೆ. ಎಸ್ ಸರಿ ರಿಪೀಟ್ ಆಗ್ತಿದೆ 1 2 3 4. ಎಸ್ 4 ಸರಿ ರಿಪೀಟ್ ಆಗ್ತಿದೆ. ಸೊ ಇದನ್ನ P2 ತಗೋತೀವಿ. ನೆಕ್ಸ್ಟ್ P ಎಸ್ ಸರಿ ರಿಪೀಟ್ ಆಗ್ತಿದೆ. P is repeating ಎಸ್ ಸರಿ 2 ಟೈಮ್ಸ್, ಅದನ್ನ P3 ಅಂತ ತಗೋತೀವಿ. Therefore, permutation NPR for this function, ಈ ಒಂದು ಕ್ವೆಶ್ಚನ್ ಗೆ ಏನಾಗುತ್ತೆ? 11 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು ಇನ್ನೊಂದ್ಸರಿ 4 ಫ್ಯಾಕ್ಟೋರಿಯಲ್ ಇದೆ. ಓಕೆ, ಸೊ ಲೆಟ್ಸ್ ಎಕ್ಸ್ಪ್ಯಾಂಡ್. 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಈ 4 ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. 4 ಇಂಟು 3 ಇಂಟು 2 into 1 into 2 factorial is anyway 2 into 4 factorial ಎರಡನ್ನು ಕ್ಯಾನ್ಸಲ್. ನೆಕ್ಸ್ಟ್ 3 2s are 6 6 2s are 12 ಇದೆಯಾ? ಇಲ್ಲ, ಬಿಟ್ಬಿಡಿ. 3 2s are 6 ಇದೆ, ಕರೆಕ್ಟಾ? ಸೊ 3 2s are 6 ಇದೆ. ಈ ಎರಡನ್ನ ಅಂಡ್ 6 ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ 4 ಇದೆ. 4 1s are 4 2s are. ನೆಕ್ಸ್ಟ್ 2 ಇಲ್ಲೇ ಇದೆ. 2 and 2 ಇರೋ ಕ್ಯಾನ್ಸಲ್ ಮಾಡ್ತೀನಿ, ರೈಟ್? ಸೊ ಆನ್ಸರ್ ಏನ್ ಬರುತ್ತೆ? ಕ್ಯಾಲ್ಕುಲೇಟ್ ಮಾಡಿ, ಮಿಕ್ಕಿರೋದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಬರುತ್ತೆ? 11 ಇಂಟು 10 ಇಂಟು 9 ಇಂಟು 7 ಅಷ್ಟೇ ಅಲ್ವಾ? ಇಂಟು 5 75 ಆಗುತ್ತೆ. ಇಂಟು 5 ಓಕೆ, ಸೊ ಈ ಆನ್ಸರ್ ಏನ್ ಬರುತ್ತೆ? 34960 ವೇಸ್ ಬರುತ್ತೆ. ಇದು ಟೋಟಲ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು? ನೆಕ್ಸ್ಟ್ ಎಲ್ಲಾ ಐಸು ಒಟ್ಟಿಗೆ ಬಂದಾಗ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಕ್ಟಾ? ಸೊ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಎಲ್ಲಾ ಮೊಬೈಲ್ಸ್ ಒಟ್ಟಿಗೆ ಬಂದಾಗ ಹಿಂಗಿತ್ತು, ಸೇಮ್ ಅದೇ ತರನೇ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ ಕ್ಯಾಲ್ಕುಲೇಟ್ ಮಾಡೋ ಆನ್ಸರ್ ನನಗೆ ಏನ್ ಬರುತ್ತೆ ಅಂತ ಇವಾಗ ತೋರಿಸ್ತೀನಿ. ಓಕೆ, ಸೊ ದಿಸ್ ಇಸ್ ಯೋರ್ ಟೋಟಲ್. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಡು ನಾಟ್ ಕಮ್ ಟುಗೆದರ್ ಗೆ ಫಸ್ಟ್ ಯಾವ ಒಟ್ಟಿಗೆ ಬರುತ್ತೆ ಅಂತ ಫೈಂಡ್ ಮಾಡ್ಬೇಕು ನಾವು. 1 2 3 4 5 6 7 8 9 10 11. ಓಕೆ, ಸೊ ಫಸ್ಟ್ ಎಲ್ಲ ಐನು ಒಟ್ಟಿಗೆ ಬರೆದ್ಬಿಡ್ತೀವಿ. ಓಕೆ, ಆಸ್ ಇಟ್ ಇಸ್ ನಾವು ಲಾಸ್ಟ್ ಪ್ರಾಬ್ಲಮ್ ಮಾಡೋದಲ್ಲ ಅದೇ ತರನೇ ಮಾಡ್ಬೇಕು ಇವಾಗ. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ? ಇದಿಷ್ಟು ಒಂದೇ ಬಾಕ್ಸ್ ಅಂತ ತಗೋತೀನಿ. ಅಂಡ್ ಸಿನ್ಸ್ ಇಟ್ಸ್ ದ ಸೇಮ್ ಥಿಂಗ್, ನಾನು ಇದನ್ನ ಒಂದ್ ಲೆಟರ್ ಅಂತ ತಗೊಂಡ್ರೆ ಆಯ್ತು, ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ಲಸ್ ಎಷ್ಟಿದೆ ರಿಮೈನಿಂಗ್? 3 6 7 ಇದೆ. ಸೊ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಏನಿದೆ ಇವಾಗ ನಮ್ಮ ಹತ್ರ 8 ಇದೆ.
ವಿತ್ ರೆಪಿಟೇಷನ್. ವಿ ಹ್ಯಾವ್ ರಿಪಿಟೇಷನ್ಸ್. ಕರೆಕ್ಟಾ? ಸೊ ರಿಪಿಟೇಷನ್ ಇರೋದ್ರಿಂದ ಇವಾಗ ಐ ತಗೊಳಂಗಿಲ್ಲ, ಬಿಕಾಸ್ ಇಟ್ ಈಸ್ ಅ ಸಿಂಗಲ್ ಲೆಟರ್. ಅದನ್ನ ಅವಾಯ್ಡ್ ಮಾಡಿದ್ರೆ ಯಾವ್ದು ರಿಪಿಟೇಷನ್ಸ್ ಇತ್ತು ಐ ಬಿಟ್ಟು ಯಾವ್ದಿತ್ತು, ವಿ ಹ್ಯಾಡ್ ಎಸ್ ಅಂಡ್ ಪಿ. ಎಸ್ 4 ಪಿ 2 ಇತ್ತು. ಕರೆಕ್ಟಾ? ಸೊ ಇವಾಗ ಪರ್ಮಿಟೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎನ್ ಪಿ ಆರ್ ಇಸ್ ಈಕ್ವಲ್ ಟು 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ಏನ್ ಬರುತ್ತೆ, 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2. ಸೊ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, 2 1s are 2 3s are ಏನಾಗುತ್ತೆ, 8 7 56, 56 3s are ಇಲ್ಲ 15, 15 7s are 105, 105 ಇಂಟು ಇದು ಎಷ್ಟಾಗುತ್ತೆ, 840 ವೇಸ್ ಆಗುತ್ತೆ. ಓಕೆ, therefore next I is not coming together, not together. ಏನ್ ಬರುತ್ತೆ ಆನ್ಸರ್ ಇದು, I is not together ಅಂದ್ರೆ ಟೋಟಲ್ ಎಷ್ಟು ಬಂದಿತ್ತು, 34650 ಮೈನಸ್ 840 ಮಾಡಬೇಕು. ಅದೆಷ್ಟು ಬರುತ್ತೆ ಆನ್ಸರ್, 34650 ಮೈನಸ್ 840. ಕರೆಕ್ಟಾ? 34650 ಮೈನಸ್ 840, 34650 ಮೈನಸ್ 840 ಎಷ್ಟು ಬಂತು, 33810 ಬಂತು, 33810 ಬಂತು. ಸೊ ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ಸೊ ಇಲ್ಲಿಗೆ ಸೆಕ್ಷನ್ ಡಿ ಅಲ್ಲಿ 5 ಮಾರ್ಕ್ಸ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಎಂಡ್ ಆಗುತ್ತೆ. ಎಲ್ಲಾ ತರದ ಪ್ರಾಬ್ಲಮ್ಸ್ ಮಾಡಿಸ್ತೀನಿ ನೋಡಿ. ಇದರಲ್ಲಿ ವರ್ಡ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಆಗಿದೆ, ಮಿಸಲೇನಿಯಸ್ ಇನ್ಕ್ಲೂಡ್ ಆಗಿದೆ, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಅಂಡ್ ಈಗ ಐ ವಾಂಟ್ ಯು ಟು ವಾಚ್ ದಿಸ್. ಇವಾಗ ಏನ್ ಅನ್ಸ್ತಾರೆ, ಆರ್ ಯು ಏಬಲ್ ಟು ಸಾಲ್ವ್ ಆಲ್ ದೀಸ್ ಥಿಂಗ್ಸ್? ಇದು ಎಲ್ಲಾ ತರ ಪ್ರಾಬ್ಲಮ್ಸ್ ಮಾಡಿದ್ವಾ? ಈ ತರದ್ದು ಮಾಡಿಸಿದೀನಿ, ಪರ್ಮಿಟೇಷನ್ ಮಾಡಿಸಿದೀನಿ, ಇದು ಮಾಡಿಸಿದೀನಿ. ಓಕೆ, ಸೊ ಇದೇ ತರ ಕಾನ್ಫಿಡೆಂಟ್ ಆಗಿ ನೀವು ನೆಕ್ಸ್ಟ್ ಸೆಕ್ಷನ್ ಡಿ ಅಲ್ಲಿ ಯಾವ ಚಾಪ್ಟರ್ ಸ್ಕೋರ್ ಮಾಡಬೇಕು, ಅದನ್ನ ಹೆಂಗ್ ಸ್ಕೋರ್ ಮಾಡೋದು ಅಂತ ಇದೇ ತರ ನೀಟಾಗಿ ಪ್ಲಾನ್ಡ್ ಆಗಿ ಬೆಸ್ಟ್ ಆಫ್ ಬೆಸ್ಟ್ ಕ್ವೆಶನ್ಸ್ ತಗೊಂಡ್ಬರ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ನೋಡಿ, ನೀವು ನೋಡ್ತೀರಾ ಬಟ್ ಯು ಡೋಂಟ್ ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬರ್ಸ್ ಮ್ಯಾಟರ್ ಅ ಲಾಟ್ ಫಾರ್ ಅಸ್. ಓಕೆ, ಸೊ ಕೈಂಡ್ಲಿ ಸಬ್ಸ್ಕ್ರೈಬ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ತುಂಬಾ ಕಡಿಮೆ ಟೈಮ್ ಇರೋದ್ರಿಂದ ಇಟ್ ಹೆಲ್ಪ್ಸ್ ಅ ಲಾಟ್. ಕೈಂಡ್ಲಿ ಶೇರ್ ಮೈ ಚಾನಲ್ ಟು ದ ಒನ್ಸ್ ಹು ನೀಡ್ ದೆಮ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.